ಏಕಲವ್ಯ ಕೋಚಿಂಗ್ ಕ್ಲಾಸ್ ಕನ್ನಡಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದ ನವೋದಯ ಪರೀಕ್ಷೆಯ ಕನ್ನಡ ಗದ್ಯಾಂಶದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಮೊದಲೇ ತಿಳಿಸಿದಂತೆ ಕನ್ನಡ ಗದ್ಯ ಭಾಗ 4 ಕೊಟ್ಟಿರ್ತಾರೆ. ಅದನ್ನು ನಾವು ಯಾವ ರೀತಿ ಬಿಡಿಸ್ಬೇಕು, ನಿನ್ನೆ ಬಹಳಷ್ಟು ವಿದ್ಯಾರ್ಥಿಗಳು ಅತಿ ಅಮೂಲ್ಯವಾದಂತಹ ಉತ್ತರಗಳನ್ನು ನೀಡಿ ಪರೀಕ್ಷೆಯನ್ನು ಉತ್ತಮ ಮಟ್ಟದಲ್ಲಿ ಬರೆದಿದ್ದೀರಿ. ಅದಕ್ಕೆ ಕೆ ಉತ್ತರಗಳು ಬಹಳಷ್ಟು ಗೊಂದಲಕ್ಕೀಡಾಗಿದ್ದೀರಿ. ಅದಕ್ಕಾಗಿ ಇವತ್ತಿನ ತರಗತಿಯಲ್ಲಿ ಅದರ ಕುರಿತು ತಿಳಿಯೋಣ. ನೋಡಿ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲದಾಗಿ ಸೂಚನೆ ನೋಡಬೇಕಾಗ್ತದೆ. ಈ ವಿಭಾಗದಲ್ಲಿ 4 ವಾಕ್ಯವೃಂದ ಅಥವಾ ಪ್ಯಾಸೇಜ್ಗಳಿವೆ. ಪ್ರತಿ ವಾಕ್ಯವೃಂದದ ನಂತರ 5 ಪ್ರಶ್ನೆಗಳಿವೆ. ಪ್ರತಿ ವಾಕ್ಯವೃಂದವನ್ನು ಎಚ್ಚರಿಕೆಯಿಂದ ಓದಿ ಮತ್ತು ನಂತರದ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಪ್ರಶ್ನೆಗೂ ಎ, ಬಿ, ಸಿ ಮತ್ತು ಡಿ ಆಗಿ 4 ಸಂಭವನೀಯ ಉತ್ತರಗಳನ್ನು ನೀಡಲಾಗಿದೆ. ಅದರಲ್ಲಿ ಕೇವಲ 1 ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ OMR ಉತ್ತರ ಹಾಳೆಯ ಪ್ರಶ್ನೆ ಸಂಖ್ಯೆ ಎದುರುಗಡೆ ಇರುವ ಸಂಬಂಧಿಸಿದ ವೃತ್ತದಲ್ಲಿ ಸಂಪೂರ್ಣವಾಗಿ ತುಂಬಬೇಕು. ಅಂದ್ರೆ ಸೂಚನೆ ಕೊಟ್ಟಾರ ನೋಡ್ರಿ. ಪ್ರಶ್ನೆ ಪತ್ರಿಕೆಯೊಳಗೆ ನೀವೇನು ಟಿಕ್ ಮಾಡಿರ್ತಿಲ್ಲ, ಅದೇ ರೀತಿ OMR ಹಾಳೆಯಲ್ಲಿ ನೀವು ಶೇಡ್ ಮಾಡಬೇಕಾಗ್ತದೆ. ಒಂದು ವೇಳೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಬಿ ಹಾಕಿದ್ರಿ, OMR ಅಲ್ಲಿ ಎ ಹಾಕಿದ್ರೆ ಅದು ತಪ್ಪಾಗ್ತದೆ. ಅದಕ್ಕಾಗಿ ಪ್ಯಾಸೇಜನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದ್ದೇವೆ. ಮೊದಲನೇ ಗದ್ಯ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ನೋಡೋಣ ವಿದ್ಯಾರ್ಥಿಗಳೇ. ಮೊಟ್ಟ ಮೊದಲಿಗೆ ನಾವು ಗದ್ಯ ಭಾಗವನ್ನು ಅತಿ ಸೂಕ್ಷ್ಮವಾಗಿ ಓದಿಕೊಂಡು ಅದರ ಪದಗಳ ಅರ್ಥವನ್ನು ತಿಳ್ಕೊಬೇಕಾಗ್ತದೆ. ಮೊದಲನೇದಾಗಿ ಸಮಾನಾರ್ಥಕ ಯಾವ ರೀತಿ ಕೇಳ್ಯಾರ, ವಿರುದ್ಧಾರ್ಥಕ ಯಾವ ರೀತಿ ಕೇಳ್ಯಾರ ನೋಡ್ರಿ. ವಾಕ್ಯವೃಂದ 1, ಮಾನವ ನಿರ್ಮಿತ ವಸ್ತುಗಳಲ್ಲಿ ದೀರ್ಘಕಾಲ ಉಳಿಯುವಂತಹ ಪುಸ್ತಕಗಳು. ದೇವಾಲಯಗಳು ನಾಶವಾಗಬಹುದು, ಚಿತ್ರಗಳು ಮತ್ತು ಶಿಲ್ಪಗಳು ಹಾಳಾಗಬಹುದು, ಆದರೆ ಪುಸ್ತಕಗಳು ಮಾತ್ರ ದೀರ್ಘಕಾಲ ಇರುತ್ತವೆ. ಕೃತಿಕಾರನ ಮನಸ್ಸಿನಲ್ಲಿ ಮೂಡುವ ಹೊಸ ಚಿಂತನೆಗಳು ಎಂದಿಗೂ ಹಾಳಾಗದೆ ಪುಸ್ತಕಗಳಲ್ಲಿ ಹಾಗೆಯೇ ಉಳಿದುಕೊಳ್ಳುತ್ತವೆ. ಈ ಚಿಂತನೆಗಳು ಮುದ್ರಿತ ಹಾಳೆಗಳ ಮೂಲಕ ಮಾತನಾಡುತ್ತವೆ. ಕಾಲಮಹಿಮೆ ಏನೆಂದರೆ, ಸದ್ಯಕ್ಕೆ ಅನುಚಿತವೆನಿಸುವ ವಸ್ತುಗಳೆಲ್ಲ ಕಾಲಗರ್ಭದಲ್ಲಿ ಮರೆಯಾಗಿ ಹೋಗುತ್ತವೆ. ಸಾಹಿತ್ಯದಲ್ಲಿ ಒಳ್ಳೆಯದಲ್ಲದ ಯಾವುದು ತುಂಬ ದಿನ ಉಳಿಯುವುದಿಲ್ಲ. ಒಳ್ಳೆಯ ಪುಸ್ತಕಗಳು ಮಾನವ ಜೀವಿತದ ವಿವಿಧ ಹಂತಗಳಲ್ಲಿ ನೆರವಾಗುತ್ತವೆ. ಜಗತ್ತು ಪುಸ್ತಕಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಕಾಪಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ನೋಡ್ರಿ, ಈ ಗದ್ಯ ಭಾಗವನ್ನು ಓದಿದ ಕೂಡಲೇ ನಾವು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ, ಪುಸ್ತಕದ ಕುರಿತು ಹೇಳ್ಯಾರ. ಪುಸ್ತಕವು ಎಷ್ಟು ಮಹತ್ವವಾಗೈತಿ ಅನ್ನೋದನ್ನ ಕುರಿತು ಒಂದು ಗದ್ಯ ಭಾಗ ಐತಿ. ಬಹಳಷ್ಟು ಸರಳವಾಗೈತಿ. ಪ್ರಶ್ನೆ ಯಾವ ರೀತಿ ಕೇಳ್ಯಾರ ನೋಡ್ರಿ. 61ನೇ ಪ್ರಶ್ನೆ ನೋಡ್ರಿ. ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಡ್ಯಾಶ್ ಸೃಷ್ಟಿ. ನೋಡ್ರಿ, ಮಾನವ ನಿರ್ಮಿತ ವಸ್ತುಗಳಲ್ಲಿ ಅಲ್ಲೇನು ಕೊಟ್ಟರು ಅವರು, ದೀರ್ಘಕಾಲ ಉಳಿಯುವಂತಹ ಪುಸ್ತಕಗಳು ಅಂದ್ರೆ ದೇವಾಲಯಗಳು ನಶಿಸಿ ಹೋಗ್ಬೋದು, ಚಿತ್ರಗಳು ಹಾಗೂ ಶಿಲ್ಪಗಳು ಹಾಳಾಗ್ಬೋದು, ಆದರೆ ಪುಸ್ತಕಗಳು ಮಾತ್ರ ದೀರ್ಘಕಾಲ ಇರ್ತವೆ. ಯಾಕಪ್ಪ ಅಂತಂದ್ರೆ ಕೃತಿಕಾರ ಅಂದ್ರೆ ಏನ್ರಿ? ಕೃತಿಕಾರ ಅಂದ್ರೆ ಯಾರು? ಬರಹಗಾರ. ಕೃತಿಕಾರ ಅಂದ್ರೆ ಬರಹಗಾರ ಅಥವಾ ಲೇಖಕ. ಅವರ ಮನಸ್ಸಿನಲ್ಲಿ ಮೂಡುವಂತಹ ಅನೇಕ ವಿಚಾರಗಳನ್ನು ಅವರು ಪುಸ್ತಕ ರೂಪದಲ್ಲಿ ಬರೀತಾರೆ. ಕೃತಿಕಾರ ಮನಸ್ಸಿನಲ್ಲಿ ಮೂಡುವಂಥ ಅನೇಕ ವಿಚಾರಗಳನ್ನು ಪುಸ್ತಕದ ರೂಪದಲ್ಲಿ ಅಲ್ಲಿ ಬರೀತಾರೆ. ಇಲ್ಲಿ ಕೊಟ್ಟಂಥದ್ದು ನೋಡ್ರಿ ಪ್ರಶ್ನೆ. ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಡ್ಯಾಶ್ ಸೃಷ್ಟಿ. ಅಲ್ಲಿ ಎಚ್ಚರಿಕೆಯ ತಿಲ್ಲವೇ ಇಲ್ಲ. ಯಾಕಂತಂದ್ರೆ ಎಚ್ಚರಿಕೆ ಆಗುವುದಿಲ್ಲ, ಒಂದೇ ರಾಂಗ್ ಆಗ್ತದೆ. ಅನುಪಯುಕ್ತವಾದ, ಯಾಕಂದ್ರೆ ಪುಸ್ತಕ ಉಪಯೋಗವಾಗೈತಿ, ಅನುಪಯುಕ್ತ ಬರಂಗಿಲ್ಲ. ಸಮಯ ಹಾಳು ಮಾಡುವ, ಪುಸ್ತಕ ಓದೋದ್ರಿಂದ ಸಮಯ ಹಾಳಾಗಂಗಿಲ್ಲ. ಜ್ಞಾನಾರ್ಜನೆ ನಮಗೆಲ್ಲರಿಗೂ ಬರ್ತದೆ, ಅದು ಆಗಂಗಿಲ್ಲ. ಅಲ್ಲೇನಾಗ್ತದೆ, ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಉಪಯುಕ್ತವಾದಂತಹ ಸೃಷ್ಟಿ. ಯಾಕಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಸರ್ಕಾರಿ ನೌಕರಿ ಆಗಿರ್ಬೋದು, ಖಾಸಗಿ ನೌಕರಿ ಆಗಿರ್ಬೋದು, ಏನೇ ನಾವು ಮಾಡಬೇಕಾದ್ರೆ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿದು ಬರ್ತೈತಪ್ಪ ಅಂತಂದ್ರೆ ಪುಸ್ತಕ ಓದೋದನ್ನ ಬರ್ತೈತಿ. ಆ ಪುಸ್ತಕನ ರಚನೆ ಮಾಡೋರು ಯಾರು? ಕೃತಿಕಾರರು, ಲೇಖಕರು, ಬರಹಗಾರರು. ಇದು ಆನ್ಸರ್ 61ನೇದು D4 ಆಗ್ತದೆ. ಉಪಯುಕ್ತವಾದ, ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಉಪಯುಕ್ತವಾದಂತಹ ಸೃಷ್ಟಿ. ಇನ್ನು 2ನೇ ಪ್ರಶ್ನೆ ನೋಡ್ರಿ. ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿರುತ್ತವೆ. ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿರುತ್ತವೆ, ಕಾರಣ ಅವುಗಳಲ್ಲಿ ಡ್ಯಾಶ್ ಇರುತ್ತವೆ. ನೋಡ್ರಿ, ಒಳ್ಳೆಯ ಪುಸ್ತಕ ಕಾಲಾನುಕಾಲವಾಗಿ ಅಂದ್ರೆ ಕಾಲ ಕಳೆದಂತೆ, ಅಂದ್ರೆ ಹಿಂದಿನ ಕಾಲದಿಂದನೂ ಬರ್ತಾವೆ ಒಳ್ಳೆಯ ಪುಸ್ತಕಗಳು. ಅಲ್ಲಿ ಏನಿರ್ತಾವ ಅದ್ರಾಗ? ಅಲ್ಲಿ ನೋಡ್ರಿ, ಒಳ್ಳೆಯದ ಕೃತಿಕಾರನ ಮನಸ್ಸು. ಪುಸ್ತಕದ ಕೃತಿಕಾರನ ಮನಸ್ಸು ಇರುವುದಿಲ್ಲ, ಅದು ತಪ್ಪಾಗ್ತದೆ. ಮಹತ್ವಪೂರ್ಣ ವಿಚಾರಗಳು ಆಗ್ಬೋದು ರೀ, ಮಹತ್ವಪೂರ್ಣ ವಿಚಾರಗಳು ಆಗ್ಬೋದು. ಯಾಕಂತಂದ್ರೆ
ನಾವು ಒಮ್ಮೆ ಡೈರೆಕ್ಟ್ ಆಯ್ಕೆಗಳ 4 ಬಿಡಿಸಲಾರ್ದ ಡೈರೆಕ್ಟ್ ಆನ್ಸರ್ ಹಾಕಬಾರ್ದು. ಯಾಕಂತಂದ್ರೆ ಒಂದು 50% ಆಯ್ಕೆಗಳಲ್ಲಿ ಗೊಂದಲವಿರ್ತದೆ. ಅದಕ್ಕಾಗಿ ವಿಚಾರ ಮಾಡಿ ಆ 4 ಆಯ್ಕೆಗಳನ್ನ ಸರಿಯಾಗಿ ನೋಡಿಕೊಂಡು ಪ್ರಶ್ನೆಗೆ ಸರಿಯಾಗಿ ಆಗ್ತಿತ್ತಂದ್ರೆ ಮಾತ್ರ ಅದನ್ನು ಹಾಕಬೇಕಾಗ್ತದೆ. ನೋಡ್ರಿ ನೆಕ್ಸ್ಟ್ 3ನೇದ ಅನುಚಿತ ಸಂಗತಿಗಳು. ಅನುಚಿತ ಸಂಗತಿಗಳು ಆಗಲ್ಲ. ಮುದ್ರಿತ ಸಾಮಗ್ರಿಗಳು ಇದು ಆಗಲ್ಲ. ಯಾಕಂತಂದ್ರೆ ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿರ್ತವೆ, ಕಾರಣ ಅವುಗಳಲ್ಲಿ ಮಹತ್ವಪೂರ್ಣವಾದಂತಹ ವಿಚಾರಗಳು ಇರ್ತಾವ್ರಿ. ನೋಡ್ರಿ, ಪುಸ್ತಕ ಓದೋದ್ರಿಂದ ನಮಗೆ ಹೆಂಗೆ ಜ್ಞಾನ ಉಂಟಾಗ್ತದಲ್ಲ, ಅದರಲ್ಲಿ ಮಹತ್ವವಾದ ವಿಚಾರಗಳು ಇರ್ತಾವೆ. ಆ ವಿಚಾರಗಳನ್ನ ಬರೆದವ್ರು ಯಾರ್ರಿ? ಕೃತಿಕಾರ. ಕೃತಿಕಾರ ಒಂದು ಒಳ್ಳೆಯ ಮನಸ್ಸಿನಿಂದ ಚಿಂತನೆಯಿಂದ ಬರೆದಿರ್ತಾನೆ. ಅದಕ್ಕಾಗಿ ಮಹತ್ವಪೂರ್ಣವಾದಂತಹ ವಿಚಾರಗಳು ಒಳ್ಳೆಯ ಪುಸ್ತಕಗಳಲ್ಲಿ ಇರ್ತಾವ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಹೊಸ ಶಬ್ದ ಬಂದ ನಿಮಗೆ, ಅನುಚಿತ. ಅನುಚಿತವೆನಿಸುವ. ಇಲ್ಲಿ ಅನುಚಿತ ಅಂತಂದ್ರೆ ಏನು ತಿಳ್ಕೊಂಬಿಡ್ರಿ, ಅನುಚಿತ ಅಂತಂದ್ರೆ ಅನುಪಯುಕ್ತ, ಅಂದ್ರೆ ಉಪಯೋಗ ಇರಲಾರ್ದ, ಅನುಪಯುಕ್ತ. ಯಾಕಂದ್ರೆ ಈಗ ನಾವು ನಿನ್ನೆ ಆಲ್ರೆಡಿ ಇದು ನಡೆದೈತಿತ್ತು, ನವೋದಯ ಪರೀಕ್ಷೆ ಆಲ್ರೆಡಿ ಮುಗಿದು ಹೋಗಿದೆ. ಅದಕ್ಕಾಗಿ ಡೈರೆಕ್ಟ್ ಕೀ ಆನ್ಸರ್ ಡಿಸ್ಕಷನ್ ಮಾಡೋಣ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಪ್ಯಾಸೇಜ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ತಪ್ಪಾದ ಆಯ್ಕೆಗಳು ಮೊದಲು ತೆಗಿಬೇಕು. ನಾವು ಮೊದಲು ಅದನ್ನ ಕಂಡು ಹಿಡಿದಾಗ ಸರಿಯಾದ ಆಯ್ಕೆ ಸಿಗ್ತೈತೆ ನಮ್ಗೆ. ಯಾಕಂದ್ರೆ ಸಡನ್ ಆಗಿ ನಾವು ಡೈರೆಕ್ಟ್ ಆನ್ಸರ್ ಹಾಕಕ್ಕೆ ಹೋದ್ವಿ ಅಂತಂದ್ರೆ ತಪ್ಪಾಗೋ ಚಾನ್ಸಸ್ ಭಾಳಷ್ಟು ಇರ್ತದೆ. ಅದಕ್ಕಾಗಿ ನೋಡ್ರಿ, ಅನುಚಿತ ಅಂತಂದ್ರೆ ಅನುಪಯುಕ್ತ, ಉಪಯೋಗ ಆಗ್ಲಾರ್ದಂಥದ್ದು ಅದ್ರ ಪದದ ಅರ್ಥ. ಅದು ಇಲ್ಲಿ ಅದನ್ನ ಕೊಟ್ಟ ನೋಡ್ರಿ. ಕೆಳಗಿನವುಗಳಲ್ಲಿ ಅನುಚಿತ ಪದದ ಸಮಾನಾರ್ಥಕ ಪದ ಯಾವುದು? ಅನುಚಿತ ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ಇಲ್ಲಿ ಅನಾರೋಗ್ಯದ ಕೊಟ್ಟಾರ. ಇದಕ್ಕೆ ಸಂಬಂಧ ಇಲ್ಲ, ಆರೋಗ್ಯದ ಬಗ್ಗೆ ಕೇಳಿಲ್ಲ, ಅನಾರೋಗ್ಯದ ಕೊಟ್ಟಾರ, ಅದಿಲ್ಲ. ತಿಳಿಯದ ಅಂದ್ರೆ ತಿಳಿಲಾರ್ದು, ಇದು ಆಗಂಗಿಲ್ರಿ. ಸರಿಯಾದ ಇದು ಆಯ್ಕೆ, ಇದು ಆಗಂಗಿಲ್ಲ. ಅಲ್ಲಿ ಏನಾಗ್ತದಂದ್ರೆ ಡಿಪೋರ ಅನುಪಯುಕ್ತ. ನೋಡ್ರಿ, ಅನುಚಿತ ಪದದ ಸಮಾನಾರ್ಥಕ ಪದ ಯಾವಪ್ಪ ಅಂತಂದ್ರೆ ಅನುಪಯುಕ್ತ. ಆಪ್ಷನ್ ಡಿಪೋರ್ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, 64ನೇ ಪ್ರಶ್ನೆ. ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ. ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ. ಏಕೆಂದರೆ ಜಾಗರೂಕತೆ ನೋಡ್ರಿ ಸಂರಕ್ಷಣೆ ಮಾಡ್ತೈತೆ. ಯಾಕಂದ್ರೆ ಪುಸ್ತಕ ಬಹಳಷ್ಟು ನೀವು ಕೇಳಿರ್ಬೋದು, ಎಷ್ಟೋ ಸೈಂಟಿಸ್ಟ್ಗಳಾಗಿರ್ಬೋದು, ನಮ್ಮ ಸಮಾಜ ಸುಧಾರಕರಾಗಿರ್ಬೋದು, ಅವರೆಲ್ಲ ನಾಲೆಜ್ ಹೆಂಗೆ ಬರ್ತೈತೆ? ಪುಸ್ತಕ ಓದ್ಯಾರ, ಭಗವದ್ಗೀತೆ ಓದ್ತಾರೆ, ಮಹಾಭಾರತ, ರಾಮಾಯಣ, ಹಲವಾರು ಕುರಾನ್ಗಳನ್ನು, ಬೈಬಲ್ಗಳನ್ನು ಓದ್ಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ. ಯಾಕಂತಂದ್ರೆ ಪುಸ್ತಕಗಳಲ್ಲಿ ಅಷ್ಟೊಂದು ವಿಚಾರಗಳು ಅಡಗಿರ್ತೈತಿ. ಅದಕ್ಕಾಗಿ ಅವರು ಜಾಗರೂಕತೆಯನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳ್ಯಾರು. ಯಾಕಪ್ಪ ಅಂತಂದ್ರೆ ತರಬೇತಿ ನೀಡುತ್ತದೆ, ಟ್ರೈನಿಂಗ್ ಕೊಡ್ತೈತಿ. ಅದು ಟ್ರೈನಿಂಗ್ ಕೊಡಂಗಿಲ್ಲ, ಪುಸ್ತಕ ಟ್ರೈನಿಂಗ್ ಕೊಡಂಗಿಲ್ಲ. ಅದು ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ. ನೆರವಾಗುತ್ತದೆ ಅಂದ್ರೆ ಸಹಾಯವಾಗುತ್ತದೆ, ಆಗ್ಬೋದ್ರಿ, ಇದೊಂದು ಆಗ್ಬೋದು. ಯಾಕಂತಂದ್ರೆ ಇಲ್ಲಿ ಪ್ಯಾಸೇಜ್ನ ಕೊಟ್ಟರು, ಜಗತ್ತು ಪುಸ್ತಕಗಳು ಅತ್ಯಂತ ಎಚ್ಚರಿಕೆಯಿಂದ ಕಾಪಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಒಳ್ಳೆಯ ಪುಸ್ತಕಗಳು ಮಾನವ ಜೀವಿತದ ವಿವಿಧ ಹಂತಗಳಲ್ಲಿ ನೆರವಾಗುತ್ತದೆ. ಗದ್ಯ ಭಾಗದಾಗ ಕೊಟ್ಟಾಗ ಆನ್ಸರ. ಕಾಲಾತೀತವಾದ ಅಂದ್ರೆ ಕಾಲಾಂತರದಲ್ಲಿ, ಇದು ಆಗಂಗಿಲ್ಲ. ಮಾನವ ಪ್ರಯತ್ನದ ಸಂಭ್ರಮಾಚರಣೆ, ಇದು ಇದಕ್ಕೆ ಸಂಬಂಧ ಆಗಂಗಿಲ್ರಿ. ಅದಕ್ಕೆ ಆನ್ಸರ್ ಏನಾಗ್ತೈತೆ ನೋಡ್ರಿ, ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ. ಇಲ್ಲಿ ಕೊಟ್ಟಾರ ನೋಡ್ರಲ್ಲ. ಸಾಹಿತ್ಯದಲ್ಲಿ ಒಳ್ಳೆಯದಲ್ಲದ ಯಾವುದು ತುಂಬ ದಿನ ಉಳಿಯುವುದಿಲ್ಲ. ಒಳ್ಳೆಯ ಪುಸ್ತಕಗಳು ಮಾನವ ಜೀವಿತದ ವಿವಿಧ ಹಂತಗಳಲ್ಲಿ ನೆರವಾಗುತ್ತವೆ. ಹಂತ ಅಂದ್ರೆ ಕ್ಷೇತ್ರ, ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ ಅಂದ್ರೆ ಸಹಾಯವಾಗುತ್ತದೆ, ಉಪಯೋಗವಾಗುತ್ತದೆ. ಅದಕ್ಕಾಗಿ ಆನ್ಸರ ಡಿ4 ಆಗ್ತದೆ ರೀ. ನೆಕ್ಸ್ಟ್ 65ನೇ ಪ್ರಶ್ನೆ ನೋಡ್ರಿ. ಈ ವಾಕ್ಯ ವೃಂದದಲ್ಲಿರುವ ನಾಶವಾಗು ಎಂಬ ಪದದ ಪ್ರಯೋಗದ ಅರ್ಥ. ಇಲ್ಲಿ ಪ್ರಯೋಗದ ಅರ್ಥ ಅಂದ್ರೆ ಸಮಾನಾರ್ಥಕ ಪದನ ರೀ. ನಾಶವಾಗು ಇದರ ಸಮಾನಾರ್ಥಕ ಪದ ಅಥವಾ ಪ್ರಯೋಗದ ಪದ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಒಂದೇದ ನಾಶವಾಗು ಅಂದ್ರೆ ನಶಿಸಿ ಹೋಗೋದು, ಹಾಳಾಗು ಆಗ್ಬೋದ್ರಿ. ಇದು ವಿಸರ್ಜನೆ ಮಾಡೋದು, ಇದು ಆಗಲ್ಲ. ಸ್ಥಳಾಂತರ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದು, ಇದು ಆಗಂಗಿಲ್ಲ. ಹೋಳಾಗಿಸು, ಇದು ಇದಕ್ಕೆ ಆಗಂಗಿಲ್ಲ. ಅದಕ್ಕೆ ಆನ್ಸರ್ ಏನಾಗ್ತದೆ ನೋಡ್ರಿ, ನಾಶವಾಗು ಅಂತಂದ್ರೆ ಹಾಳಾಗು ಅಂದ್ರೆ ನಶಿಸಿ ಹೋಗು, ಉಪಯೋಗಕ್ಕೆ ಬಾರದೇ ಇರುವಂಥ ಒಂದು ವಸ್ತು, ಹಾಳಾಗು ಅಂದಂಗೆ ಅದರ ಅರ್ಥ. ನೋಡ್ರಿ ವಿದ್ಯಾರ್ಥಿಗಳೇ, ಮೊದಲನೇ ವಾಕ್ಯ ವೃಂದದಲ್ಲಿ ಒಂದು ಪುಸ್ತಕದ ಕುರಿತು ಅಂದರೆ ಕೃತಿಕಾರನ ಮನಸ್ಸಿನಲ್ಲಿ ಮೂಡಿರುವಂಥ ಚಿಂತನೆಗಳು, ವಿಚಾರಗಳು ಅವೆಲ್ಲ ಸೇರಿ ಏನು ಮಾಡಿರ್ತಾರೋ ಅವರು ಬರಹದ ಮುಖಾಂತರವಾಗಿ ಪುಸ್ತಕದಲ್ಲಿ ಬರೆದಿರ್ತಾರೋ. ಆ ಪುಸ್ತಕ ಎಷ್ಟು ಮಹತ್ವ ಐತಿ ನಮ್ಮ ಜೀವನದೊಳಗೆ ಅಂತಂದು ಈ ಒಂದು ಪ್ಯಾಸೇಜ್ ಒಳಗೆ ಕೇಳ್ಯಾರಿ. ಇಷ್ಟ ಒಂದು ಸರಳವಾದಂತಹ ಪ್ಯಾಸೇಜ್ ಇದೆ. ಇದು ಆನ್ಸರ್ ನೋಡ್ರಿ, 61ನೇದ ಡಿ4 ಆಗ್ತೈತಿ ಉಪಯುಕ್ತವಾದ, 62ನೇದ B2 ಆಗ್ತೈತಿ ರೀ ಮಹತ್ವಪೂರ್ಣ ವಿಚಾರಗಳು, 63ನೇದ ಡಿ4 ಆಗ್ತೈತಿ ರೀ ಅನುಪಯುಕ್ತ, ಅನುಚಿತ ಅಂದ್ರೆ ಅನುಪಯುಕ್ತ, 64ನೇದ B2 ಆಗ್ತೈತಿ ರೀ ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ, 65ನೇದ ಹಾಳಾಗು, ನಾಶವಾಗು ಎಂಬ ಪದದ ಪ್ರಯೋಗದ ಅರ್ಥ ಯಾವುದಪ್ಪ ಅಂತಂದ್ರೆ
ಹಾಳಾಗುವತ್ತಂದು ಅರ್ಥ ಆಗ್ತೈತಿ. ಇದು 1ನೇ ಪ್ಯಾಸೇಜ್ದ ಇವು ಕೀ ಉತ್ತರಗಳು. ಇನ್ನು ನೆಕ್ಸ್ಟ್ 2ನೇ ಪ್ಯಾಸೇಜ್ ನೋಡೋಣ್ರಿ. ಇಲ್ಲಿ ನೋಡ್ರಿ, ವಾಕ್ಯ 2 ಒಳಗೆ ಜಗತ್ತಂಗೆ ಮುಂದೆ ನಾವು ಮಷಿನ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟು ನಾವು. ಯಾಕಂತಂದ್ರೆ ಈಗ ಎಲ್ಲ ಮೊಬೈಲ್ ಒಳಗೆ ಆರ್ಡ್ರ್ ಮಾಡ್ತೀವಿ, ಎಲ್ಲ ಮನೆಗೆ ಬರ್ತಾವೆ, ಎಲ್ಲ ಥರ ಈ ರೀತಿ ಒಂದು ಹಂತ ಇರಬೇಕಾದ್ರೆ ಒಂದು ರೋಬೋಟ್ನ ವಿಶೇಷತೆ ನೋಡ್ರಿ. ರೋಬೋಟಿಂದ ನಮಗೆ ಮಾನವರಿಗೆ ಎಷ್ಟು ಅನುಕೂಲ ಆಗ್ತೈತಿ ಅದರ ಕುರಿತು ಐತಿ. ರೋಬೋಟ್ನ ಉಪಯೋಗಗಳು ಏನಪ್ಪ ಅಂತಂದ್ರೆ ನೋಡ್ರಿ, ರೋಬೋಟ್ ಒಂದು ವಿಶೇಷ ಯಂತ್ರವಾಗಿದೆ. ವಿಶೇಷ ಯಂತ್ರ ಅದು ಕಂಪ್ಯೂಟರ್ನ ನಿರ್ದೇಶನದ ಮೇರೆಗೆ ಚಲಿಸುತ್ತದೆ ಮತ್ತು ಕಾರ್ಯನಿರ್ವಹಿಸುತ್ತದೆ. ಕಂಪ್ಯೂಟರ್ ಹೆಂಗೆ ಹೇಳ್ತೈತಿ ಹಂಗೆ ಕೇಳ್ತೈತೆ, ನಿರ್ವಹಿಸುತ್ತದೆ, ಕಾರ್ಯನಿರ್ವಹಿಸುತ್ತದೆ. ಅದು ಒಂದು ಯಂತ್ರವಾಗಿರುವುದರಿಂದ ಅದು ತಪ್ಪುಗಳನ್ನು ಮಾಡುವುದಿಲ್ಲ ಮತ್ತು ಅದು ಆಯಾಸಗೊಳ್ಳುವುದಿಲ್ಲ. ಯಾಕಂದ್ರೆ ಮಷಿನ್ ಯಾವಾಗೂ ತಪ್ಪು ಮಾಡಂಗಿಲ್ಲ ರೀ. ಕ್ಯಾಲ್ಕುಲೇಟರ್ ನಿಮ್ಗೆ ಗೊತ್ತಿರ್ಬೋದು, ಮೊಬೈಲ್ ಒಳಗೆ ಕ್ಯಾಲ್ಕುಲೇಟರ್ ಇರ್ತೈತಿ, ಅದು ಹೆಂಗೆ ಹೊಡಿತಾರೋ ಮನುಷ್ಯರ ತಪ್ಪು ಮಾಡ್ಬೋದಾದ್ರೆ ಮಷಿನ ತಪ್ಪು ಮಾಡಂಗಿಲ್ಲ ಮತ್ತು ಆಯಾಸಗೊಳ್ಳುವುದಿಲ್ಲ. ಆಯಾಸ ಅಂದ್ರೆ ಏನು ರೀ, ಬೇಸರ ಪಟ್ಕೊಳ್ಳಂಗಿಲ್ಲ ಅದಕ್ಕೆ. ಯಾಕಂತಂದ್ರೆ ಅದು ಮಷಿನ್, ಅದು ಯಾವಾಗಲೂ ದೂರುವುದಿಲ್ಲ ಅಂತಂದ್ರೆ, ದೂರು ಅಂದ್ರೆ ಏನು ರೀ, ದೂರು ಅಂದ್ರೆ ಕಂಪ್ಲೇಂಟ್ ಅಂದ್ರೆ ನನಗೆ ಆಗಂಗಿಲ್ಲ, ನಾ ಇದನ್ನು ಮಾಡಂಗಿಲ್ಲ ಅಂತಂದ್ರೆ ಅದು ಯಾವುದೇ ರೀತಿ ಜಗಳ ಅದು ತೆಗಿಯಂಗಿಲ್ಲ. ಯಾಕಂದ್ರೆ ಮಷಿನ್ ರೀ. ರೋಬೋಟ್ಗಳು ನಮ್ಮ ಸುತ್ತಮುತ್ತಲಗಳಲ್ಲೂ ಇವೆ. ಕೆಲವು ರೋಬೋಟ್ಗಳು ಉಪಕಾರಗಳನ್ನು ನಿರ್ಮಿಸುತ್ತದೆ. ನೋಡ್ರಿ, ರೋಬೋಟ್ಗಳು ನಮ್ಮ ಸುತ್ತಮುತ್ತ ಅದಾವೆ. ಅದು ಅತಿ ಹೆಚ್ಚು ರೋಬೋಟ್ಗಳು ಎಲ್ಲಿ ಉಪಯೋಗಕಾರಿಯಾಗ್ಯಾವಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕಾರ್ಗಳನ್ನು ನಿರ್ಮಿಸುವುದರಲ್ಲಿ. ಅಂದ್ರೆ ಕಾರ್ ಗಾಡಿಗಳು ಅದಾವ್ರಲ್ಲ, ಕಾರಿನ ಎಕ್ಸಸರೀಸ್ ಇಲ್ಲಿ ಕೊಟ್ಟಾರ ನೋಡ್ರಿ. ರೋಬೋಟ್ಗಳು ಕಾರುಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಎಕ್ಸಸರೀಸ್ ಅದನ್ನೆಲ್ಲ ಸೆಟ್ಟಿಂಗ್ ಹಿಡಿದ್ರಿ, ಸೆನ್ಸಾರ್ಗಳು ಇದನ್ನು ಮಾಡೋದೆಲ್ಲ ರೋಬೋಟ್ಗಳ ಕೆಲಸ ಕಾರ್ಯನಿರ್ವಹಿಸ್ತಾವೆ. ಕೆಲವು ರೋಬೋಟ್ಗಳು ಅಪಾಯಕಾರಿ ಸ್ಥಳಗಳ ಸಂಶೋಧನೆಗಳಲ್ಲಿ ನೆರವಾಗುತ್ತವೆ. ಏನಾದರೂ ಒಂದು ತೊಂದರೆಗಳು ಈಡಾದ್ರೆ, ಅಪಾಯಕಾರಿ ಅಂತಂದ್ರೆ ತೊಂದರೆ, ಏನಾದರೂ ತೊಂದರೆಗಳಾದಾಗ ರೋಬೋಟ್ಗಳು ಅಲ್ಲಿ ನೆರವಾಗ್ತವೆ, ಸಹಾಯವಾಗ್ತವೆ ಅಂತ ಕೊಟ್ಟಾರೆ ಅವರು. ಉದಾಹರಣೆಗೆ ಜ್ವಾಲಾಮುಖಿಗಳು. ಕೆಲವು ರೋಬೋಟ್ಗಳು ಮನೆಗಳ ಶುದ್ಧೀಕರಣದಲ್ಲಿ ನೆರವಾಗುತ್ತದೆ. ಜ್ವಾಲಾಮುಖಿಗಳು ಅಪ್ಪಳಿಸಿದಾಗ ರೋಬೋಟ್ಗಳು ಸಹಾಯಹಸ್ತ ಮಾಡ್ತವೆ. ಅದೇ ರೀತಿ ಮನೆಗಳ ಶುದ್ಧೀಕರಣದಲ್ಲಿ ಏನಾದರೂ ಸ್ವಚ್ಛತೆ ಮಾಡುವಾಗಿರ್ಬೋದು. ನೀವು ರಜನಿಕಾಂತ್ ಮೂವಿ 2.0 ನೋಡಿರ್ಬೋದು, ಎಲ್ಲ ರೋಬೋಟ್ಗಳ ಕುರಿತ ಐತ್ರಿ. ಅದರೊಳಗೆಲ್ಲ ಪ್ರತಿಯೊಂದು ಒಂದು ಬೆಂಕಿ ಅವಘಡ ಆಗಿರ್ತೈತಿ, ಅಲ್ಲಿ ಹೋಗಿ ಕಾಪಾಡ್ಕೊಂಬರೋದು ಮನುಷ್ಯರನ್ನು. ಅದೇ ರೀತಿ ಮನೆ ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ಪ್ರತಿಯೊಂದು ಎಲ್ಲ ಕ್ಷೇತ್ರಗಳಲ್ಲಿ ಅದು ತನ್ನ ಸಹಾಯಹಸ್ತವನ್ನು ಮಾಡ್ತಿರ್ತೈತಿ. ಕೆಲವು ರೋಬೋಟ್ಗಳು ಶಬ್ದಗಳನ್ನು ಗ್ರಹಿಸಲು ನೆರವಾಗುತ್ತವೆ. ನೆನಪಿಟ್ಟುಕೊಳ್ಳೋದು ನೋಡ್ರಲ್ಲೇ, ಅನುಭವಿಸೋದು. ಗ್ರಹಿಸೋದು ಅಂದ್ರೆ ನೆನಪಿಟ್ಟುಕೊಳ್ಳೋದು, ಅನುಭವಿಸೋದು. ಶಬ್ದಗಳನ್ನು ಗ್ರಹಿಸಲು ಅಂತಂದ್ರೆ ನೆನಪಿಟ್ಕೊಳ್ತೈತ್ರಿ. ಅದು ರೋಬೋಟ್ಗಳು ಒಂದ್ಸಲ ಹೇಳ್ರೆ ಸಾಕ್ರೆ, ಸೆಟ್ಟಿಂಗ್ ಇಟ್ಟರೆ ಕಂಪ್ಯೂಟರ್ದಾಗ ಇದನ್ನು ಈಗ ಮಾಡ್ಬೇಕು, ಇದಕ್ಕೆ ಹಿಂಗೆ ಆತಾರು, ಅದೆಲ್ಲ ಗ್ರಹಿಸಿ ನೆರವಾಗ್ತದೆ. ಅಂದ್ರೆ ಸ್ಟೋರ್ ಮಾಡ್ಬೋದೈತ್ರಿ. ಅದಕ್ಕೂ ಮೆಮರಿ ಕಾರ್ಡ್ ಇರ್ತೈತಿ. ರೋಬೋಟ್ ಅಂದ್ರೆ ಅದು ಮೆಮರಿ ಕಾರ್ಡ್, ಚಾರ್ಜು ಮಾಡಬೇಕು, ಪ್ರತಿಯೊಂದು ಎಲ್ಲ. ಅವು ಟೆಲಿಫೋನ್ ಕಾಲಗಳಿಗೆ ಉತ್ತರಿಸಲು ಸಹಾಯಕವಾಗಿರುತ್ತವೆ. ಯಾಕಂದ್ರೆ ಒಮ್ಮೆ ರೆಕಾರ್ಡ್ ಮಾಡಿ ಬಿಟ್ಟು ಅಂತಂದ್ರೆ ನಾವು ರೋಬೋಟ್ಗಳಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ರೆಕಾರ್ಡ್ ಮಾಡಿದ್ರೆ ಪ್ರತಿಯೊಂದು ಅದನ್ನ ಹೇಳ್ಕೊತ ಇರ್ತೈತೆ. ಹಂಗೆ ಕೆಲವು ರೋಬೋಟ್ಗಳು ನೋಡಲು ಮನುಷ್ಯರಂತೆಯೇ ಇರುತ್ತವೆ. ಬಹುಪಾಲು ರೋಬೋಟ್ಗಳು ನೋಡಲು ಯಂತ್ರಗಳಂತೆಯೇ ಕಾಣಿಸುತ್ತವೆ. ನೋಡೋಕೆ ಮನುಷ್ಯರ ಜೊತೆ ಇರ್ತಾವೆ ರೋಬೋಟ್. ನೀವು 2.0 ರಜನಿಕಾಂತ್ ಅವ್ರ ಮೂವಿ ನೋಡಿದ್ರೆ ಗೊತ್ತಾಗ್ತೈತಿ. ನೋಡೋಕೆಲ್ಲ ಮನುಷ್ಯರ ಜೊತೆ ಇರ್ತಾವೆ, ಆದ್ರೆ ಯಂತ್ರಗಳಂತೆಯೇ ಕಾಣಿಸುತ್ತವೆ ಎಲ್ಲ. ಯಾಕಂದ್ರೆ ಪಾರ್ಟ್ಸ್ ಎಲ್ಲ ಹೆಂಗಿರ್ತಾರೆ, ಈಗ ನಮ್ಮ ಪಾರ್ಟ್ಸ್ ಹೆಂಗಿರ್ತಾರೆ ಮಾನವರದ, ಮನುಷ್ಯರದ ಮೆದುಳು, ಹಾರ್ಟ, ಕಿಡ್ನಿ, ಲಿವರ, ಶ್ವಾಸಕೋಶ, ಇವೆಲ್ಲ ಪಾರ್ಟ್ಸ್ ಇರ್ತಾವಲ್ಲ, ಹಂಗೆ ಅದ್ರೊಳಗೆ ಮಷಿನ್ಗಳು ಇರ್ತಾವೆ. ಮಷಿನ್ಗಳು ಎಲ್ಲ ಏನು ಬೇಕು ಎಲ್ಲ ಸ್ಟೋರೇಜ್ ತುಂಬಿಸಿ, ಚಿಪ್, ಬ್ಯಾಟ್ರಿ, ಹೆಂಗೆ ನಮ್ಮ ಮೊಬೈಲ್ ಐತ್ರಲ್ಲ ಅದೇ ರೀತಿ ಎಲ್ಲ ಸೆಟ್ಟಿಂಗ್ ಇಟ್ಕೊಂಡು ಕಂಪ್ಯೂಟರ್ದಾಗ ಎಲ್ಲ ಆಪ್ರೇಟ್ ಮಾಡ್ತಾರೆ. ಕಂಪ್ಯೂಟರ್ ಏನು ಹೇಳ್ತೈತಿ ಅದೆಲ್ಲ ರೋಬೋಟ್ ಏನು ಮಾಡ್ಬೇಕು ಕೆಲಸ, ಕಂಪ್ಯೂಟರ್ ಆಲ್ರೆಡಿ ಎಲ್ಲ ಸೆಟ್ಟಿಂಗ್ ಇಟ್ಟಿರ್ತೈತೆ ರೀ. ಅದ್ರ ಮುಖಾಂತರವಾಗಿ ಅದು ಕಾರ್ಯನಿರ್ವಹಣೆ ಮಾಡ್ತೈತಿ. ಇದೊಂದು ರೋಬೋಟದ ಕುರಿತು ಗದ್ಯ ಭಾಗ ಐತೆ ನೋಡ್ರಿ. ಇದರ ಕುರಿತು ಏನು ಪ್ರಶ್ನೆಗಳು ಕೇಳ್ಯಾರ, ಬಹಳಷ್ಟು ಸರಳವಾದಂತಹ ಪ್ರಶ್ನೆಗಳು, ಏನು ಗೊಂದಲಕ್ಕೀಡು ಮಾಡುವಂಥ ಪ್ರಶ್ನೆಗಳಲ್ಲಿ ನೋಡ್ರಿ. 66ನೇದ ಆಯಾಸ ಎಂಬುದರ ಸಮಾನಾರ್ಥಕ ಪದ. ಆಯಾಸ ಇಲ್ಲಿ ಕೊಟ್ಟ ನೋಡ್ರಿ. ಆವಾಗಲೇ ಏನು ಬೇಸರ, ಸುಸ್ತು, ಟಯರ್ಡ್ ಆಗೋದತ್ತಾರ. ಆಯಾಸ ಟಯರ್ಡ್ ಆಗೋದು, ಕೆಲಸ ಮಾಡಿ ಟಯರ್ಡ್ ಆಗ್ತಾರೋ. ಒಬ್ಬೊಬ್ರು ಓದಿ ಟಯರ್ಡ್ ಆಗ್ತಾರೋ, ಒಬ್ಬರು ಮಲ್ಕೊಂಡು ಟಯರ್ಡ್ ಆಗ್ತಾರೋ. ಆಯಾಸ ಎಂಬುದರ ಸಮಾನಾರ್ಥಕ ಪದ. ಒಂದೇನು ಕೊಟ್ಟರು, ಅನ್ವೇಷಣೆ. ಇಲ್ಲಿ ಅನ್ವೇಷಣೆ ಅಂದರೆ ಆಗಂಗಿಲ್ಲ, ಇದು ಶೋಧನೆ ಮಾಡೋದು. ಅನ್ವೇಷಣೆ ಅಂತಂದ್ರೆ ಶೋಧನೆ, ಇದಾಗಂಗಿಲ್ಲ ರೀ. ಅನ್ವೇಷಣೆ ಅಂದ್ರೆ ಶೋಧನೆ, ಪರಿಶೋಧನೆ ಮಾಡೋದು. ಆಯಾಸ ಎಂಬುದರ ಸಮಾನಾರ್ಥಕ ಪದ ಆಗಂಗಿಲ್ಲ ರೀ. ಅದು ಸುಸ್ತು ಆಗ್ಬೋದು ರೀ, ಸುಸ್ತು. ನಿರ್ವಾತ ಅಂದ್ರೆ ಒಂದು ನಿವಾಂತ ಪ್ರದೇಶ, ಅಲ್ಲಿ ಏನೂ ಇರ್ಲಾರಂಥದ್ದು, ಅದಾಗಂಗಿಲ್ಲ ರೀ. ಅಪಾಯಕಾರಿ ಅಂತಂದ್ರೆ ತೊಂದರೆ, ಸೀನೂ ಆಗಂಗಿಲ್ಲ ರೀ, ಡಿನೂ ಆಗಲ್ಲ. ಅಲ್ಲಿ ಏನಾಗ್ತೈತೆ ಆಯಾಸ ಅಂತಂದ್ರೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಆಯಾಸ ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ಸುಸ್ತು ಆಗ್ತದೆ. ನೆಕ್ಸ್ಟ್ 67ನೇ ಪ್ರಶ್ನೆ ನೋಡ್ರಿ. ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ. ಯಾಕೆ? ಮನುಷ್ಯರು ತಪ್ಪು ಮಾಡ್ಬೋದು, ರೋಬೋಟ್ಗಳು ಯಾಕೆ ತಪ್ಪು ಮಾಡಂಗಿಲ್ಲ? ಅವು ಯಂತ್ರಗಳು,
ಇಂಥ ಇಂಥ ಪ್ರಶ್ನೆಗಳನ್ನ ಕೇಳಿದಾಗ ನಾವು ವಿದ್ಯಾರ್ಥಿಗಳು ನೀವು ಬಹಳಷ್ಟು ಗಮನವಿಟ್ಟು ಅದನ್ನು ಆಯ್ಕೆಗಳು ನೋಡಿ ಆನ್ಸರ್ ಹಾಕಬೇಕಾಗ್ತದೆ. ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನು ತಪ್ಪು ಹಾಕಿದ್ದೀರಿ. ನೋಡ್ರಿ ಅವು ಯಂತ್ರಗಳು, ಇದು ಕರೆಕ್ಟ್ ಐತಿ ಯಂತ್ರಗಳು. ಇನ್ನು ನೋಡ್ರಿ ಕಂಪ್ಯೂಟರ್ನ ನಿರ್ದೇಶನದಂತೆ ಅವು ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ಕೊಟ್ಟಾರ ನೋಡ್ರಿ, ಕಂಪ್ಯೂಟರ್ ನಿರ್ದೇಶನದ ಮೇರೆಗೆ ಅವು ಕಾರ್ಯನಿರ್ವಹಿಸುತ್ತವೆ. ಕರೆಕ್ಟ್ ಐತ್ರಿ ಅದು. ನೋಡಲು ಅವು ಮನುಷ್ಯರಂತಿರುತ್ತವೆ, ಅದು ಕರೆಕ್ಟ್ ಐತಿ. ನೋಡಕ್ಕೆ ಅವು ಹೆಂಗಿರ್ತಾವೆ, ಮನುಷ್ಯರಂತೆಯೇ ಇರ್ತಾವೆ. ಅವು ಆಯಾಸಗೊಳ್ಳುವುದಿಲ್ಲ. ನೋಡ್ರಿ ರೋಬೋಟ್ಗಳು ಆಯಾಸಗೊಳ್ಳುವುದಿಲ್ಲ. 4 ಸರಿನದಾವಲ್ರಿ. ಅದಕ್ಕೆ ನಾವು ಇಂಥ ಪ್ರಶ್ನೆ ಕೇಳಿದಾಗ ಯಾವ ರೀತಿ ನಾವು ಆಯ್ಕೆ ಕಂಡು ಹಿಡಿಬೇಕಂತಂದ್ರೆ ಅವು ಯಂತ್ರಗಳು, ಯಂತ್ರ ಒಳಗಡೆ ಎಲ್ಲ ಬಂದ್ಬಿಡ್ತಾವೆ. ಕಂಪ್ಯೂಟರ್ ನಿರ್ದೇಶನಂತೆ ಅವು ಕಾರ್ಯನಿರ್ವಹಿಸುವುದಿಲ್ಲ, ಕರೆಕ್ಟ್ ಐತಿ. ಬಟ್ ನಾವಿಲ್ಲಿ ಆಯ್ಕೆಗಳನ್ನ ತೆಗಿಬೇಕಾಗ್ತದೆ. ನೋಡಲು ಅವು ಮನುಷ್ಯರಂತೂ, ಇದು ಕರೆಕ್ಟ್ ಐತಿ. ಅವು ಆಯಾಸಗೊಳ್ಳೋದಿಲ್ಲ, ಇದು ಕರೆಕ್ಟ್ ಐತಿ. ಇವೆಲ್ಲ ಎದುರುಗಳು ಬರ್ತಾವಪ್ಪ ಅಂತಂದ್ರೆ ಅವು ಯಂತ್ರಗಳು. ಯಾವುವು? ರೋಬೋಟ್. ಅದು ವಿಶೇಷ ಯಂತ್ರ, ಅವನ್ನೇ ಲೈನೋ ಕೊಟ್ಟಾರ ಅವ್ರು. ವಿಶೇಷ ಯಂತ್ರ, ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರ, ಒಂದು ಮಷಿನ್ ಅದು. ಅದಕ್ಕಾಗಿ ಇಂಥ ಪ್ರಶ್ನೆ ಕೇಳಿದಾಗ ಒಂದು ಗಮನವಿಟ್ಟು ನಾವು ಆನ್ಸರ್ ಹಾಕಬೇಕಾಗ್ತದೆ. ಆನ್ಸರ್ A1 ಆಗ್ತದೆ. ನೆಕ್ಸ್ಟ್ ನೋಡ್ರಿ, ವಾಕ್ಯವೃಂದದ ಅನುಸಾರದ ಮೇರೆಗೆ ಕೆಳಗಿನವುಗಳಲ್ಲಿ ಯಾವ ಕೆಲಸವನ್ನು ಮಾಡಲು ರೋಬೋಟ್ಗಳು ನೆರವಾಗುವುದಿಲ್ಲ. ಅಂದ್ರೆ ವಾಕ್ಯವೃಂದದ ಅನುಸಾರದ ಮೇರೆಗೆ ಅಂದ್ರೆ ವಾಕ್ಯವೃಂದೊಳಗೆ ಏನು ಕೊಟ್ಟಾರ ಅಷ್ಟೇ ವಿಚಾರ ಮಾಡ್ಬೇಕು ನಾವು. ಗದ್ಯ ಭಾಗವನ್ನು ಹೊರತುಪಡಿಸಿ ನಾವು ಏನು ವಿಚಾರ ಮಾಡಬಾರ್ದು, ಏನು ಚಿಂತೆ ಮಾಡಬಾರ್ದು. ಒಟ್ಟು ಪ್ಯಾಸೇಜ್ ಒಳಗೆ ಏನು ಕೊಟ್ಟಾರಲ್ಲ ಅಷ್ಟೇ ವಿಚಾರ ಮಾಡ್ಬೇಕಾಗ್ತದೆ. ಇಲ್ಲಿ ನೋಡ್ರಿ, ಮನೆಯನ್ನು ಶುದ್ಧೀಕರಿಸಲು, ಮನೆಯನ್ನು ಶುದ್ಧೀಕರಿಸಲು ಕೊಟ್ಟಾರ. ಮನೆಯನ್ನು ಶುದ್ಧೀಕರಿಸಲು ನೆರವಾಗುತ್ತದೆ. ಇದು ನಾವು ಇಂಥ ಪ್ರಶ್ನೆ ಕೇಳಿದಾಗ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀವಿ ನಾವು ತರಗತಿಗಳಲ್ಲಿ. ನೆರವಾಗುವುದಿಲ್ಲ ಅಂತ ಕೇಳ್ಯಾರಂದ್ರೆ ನಾವು ನೆರವಾಗುವುದು ಮೊದಲು ಕಂಡುಹಿಡಿಬೇಕು. ಆಟೋಮೆಟಿಕಾಗಿ ಲಾಸ್ಟ್ ನೆರವಾಗುವುದಿಲ್ಲ, ಸಿಕ್ಕೇ ಸಿಗ್ತದೆ. ನಾವು ಮನೆಯನ್ನು ಶುದ್ಧೀಕರಿಸಲು ನೆರವಾಗ್ತದೆ. ನೆಕ್ಸ್ಟ್ ಟೆಲಿಫೋನ್ ಕರೆಗಳಿಗೆ ಉತ್ತರಿಸಲು, ಯಾಕಂದ್ರೆ ಇಲ್ಲಿ ಕೊಟ್ಟಾರಿಲ್ಲಿ ಟೆಲಿಫೋನ್ ಕರೆಗಳಿಗೆ ಉತ್ತರಿಸಲು. ಕಾರುಗಳ ನಿರ್ಮಾಣದಲ್ಲಿ ಕೆಲವು ರೋಬೋಟ್ಗಳ ಸ್ಥಳ ನೆರವಾಗುತ್ತೆ. ಉದಾಹರಣೆ ಜ್ವಾಲಾಮುಖಿ ಕೆಲವು ರೋಬೋಟ್ಗಳು ಇಲ್ಲಿ ಕೊಟ್ಟಾರ ನೋಡಿ. ಅವು ಟೆಲಿಫೋನ್ ಕಾಲಗಳಿಗೆ ಉತ್ತರಿಸಲು ಸಹಾಯಕವಾಗಿರುತ್ತವೆ. ಇದು ರೈಟ್ ಆಗ್ತದೆ. ಕಾರುಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಮೊದಲು ನೆರವಾಗುತ್ತವೆ ಕಂಡಿಡಿದು ಎಷ್ಟಾದ್ರೂ ಈಗ ಮನೆಯನ್ನು ಶುದ್ಧೀಕರಿಸಲು ನೆರವಾಗ್ತದೆ, ಟೆಲಿಫೋನ್ ಕರೆಗಳಿಗೆ ಉತ್ತರಿಸಲು ನೆರವಾಗ್ತದೆ, ಕಾರುಗಳ ನಿರ್ಮಾಣದಲ್ಲಿ ನೆರವಾಗ್ತದೆ. ಅಲ್ಲಿ ನೆರವಾಗುವುದಿಲ್ಲ, ಮಕ್ಕಳಿಗೆ ಬೋಧನೆ ಮಾಡಲು ನೆರವಾಗುವುದಿಲ್ಲ. ಇದು ತಪ್ಪಾಕೈತೆ ಅಂದ್ರೆ ಅದರ ಅರ್ಥ ಏನು? ಆನ್ಸರ್ D4 ಆಗ್ತದೆ. ಇವೆಲ್ಲ ನೆರವಾಗುವುದಿಲ್ಲ. ಕರೆಕ್ಟ್ ಐತಿ, ಕರೆಕ್ಟ್ ಐತೆ ಅಂದ್ರೆ ಇಲ್ಲಿ ನೆರವಾಗುವುದಿಲ್ಲ ಕೇಳ್ಯಾರು. ಅದಕ್ಕಾಗಿ ನಾವು ಸರಿಯಾದ ಉತ್ತರವನ್ನು ಮೊದಲು ಕಂಡು ಹಿಡ್ಕೊಂಡು ತಪ್ಪಾಗಿದ್ದು ಕಂಡು ಹಿಡಿದು ಅಂದ್ರೆ ಅದು ರೈಟ್ ಆಗ್ತೈತಿ. ಅದಕ್ಕಾಗಿ ಆನ್ಸರ್ D4, ಮಕ್ಕಳಿಗೆ ಬೋಧನೆ ಮಾಡಲು. ಯಾಕಂತಂದ್ರೆ ಈ ಪ್ಯಾಸೇಜ್ ಒಳಗೆ ಕೊಟ್ಟಿಲ್ಲ, ಪ್ಯಾಸೇಜ್ ಒಳಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಇವು 3 ಕರೆಕ್ಟಾಗಿ ಕೊಟ್ಟಾರ ಅಂತಂದ್ರೆ ಅಲ್ಲಿ ನೆರವಾಗ್ತಾವೆ. ಅದಕ್ಕೆ ಇದು ಮಕ್ಕಳಿಗೆ ಬೋಧನೆ ಮಾಡಲು ನೆರವಾಗ್ತದೆ ಅಂತ ಕೊಟ್ಟಿಲ್ಲ, ಅದಕ್ಕಾಗಿ ಅದು ನೆರವಾಗಂಗಿಲ್ಲ. ನೆಕ್ಸ್ಟ್ 69ನೇ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ಅಪಾಯಕಾರಿ ಎಂಬ ಶಬ್ದದ ವಿರುದ್ಧಾರ್ಥಕ ಶಬ್ದವಾಗಿದೆ? ಬಹಳಷ್ಟು ಸರಳವಾದಂತಹ ಒಂದು ಆಂಟೋನಿಮ್ಸ್ ಕೇಳ್ಯಾರ ನೋಡ್ರಿ. ವಿರುದ್ಧಾರ್ಥಕ ಶಬ್ದ ಅಥವಾ ವಿಲೋಮ ಶಬ್ದ. ವಿರುದ್ಧಾರ್ಥಕ ಅಂದ್ರೆ ಒಂದರಿ, ವಿಲೋಮ ಅಂದ್ರೆ ಒಂದರಿ, ವಿರುದ್ಧ ಪದ ಅಂದ್ರೆ ಒಂದ. ಇಲ್ಲಿ ನಾವೇನು ಮಾಡಬೇಕು? ಆಯ್ಕೆಗಳು ನೋಡ್ರಿ. ಅಪಾಯಕಾರಿ, ಇಲ್ಲಿ ಸಂಶೋಧನೆ, ರಿಸರ್ಚ್ ಇದಾಗಂಗಿಲ್ಲ. ಸಂಶೋಧನೆ ಅಂದ್ರೆ ರಿಸರ್ಚ್, ಒಂದು ಯಾವುದಾದ್ರೂ ಒಂದು ಸಂಶೋಧನೆ ಮಾಡಾಗ ಅದರ ಪದಕ್ಕೆ ಅರ್ಥ ಆಗ್ತೈತದ. ನೆಕ್ಸ್ಟ್ ಸುರಕ್ಷಿತ ಆಗ್ಬೋದ್ರಿ, ಆಗ್ಬೋದಷ್ಟ. ಆಯಾಸ, ಇದು ನೋಡ್ರಿ, ಆಯಾಸ ಅಂದ್ರೆ ಸುಸ್ತು, ಅವಾಗಲೇ ನೋಡಿ ಇದಂತೂ ಆಗಲ್ಲ. ಗುರುತಿಸುವಿಕೆ, ಇದು ಆಗಲ್ಲ. ಅಲ್ಲೇನು ಕೇಳೋ ಅಪಾಯಕಾರಿ ಎಂಬ ಶಬ್ದ ವಿರುದ್ಧಾರ್ಥಕ ಪದ ಯಾವಪ್ಪ ಅಂತಂದ್ರೆ ಅಪಾಯಕಾರಿ ಅದರ ವಿರುದ್ಧ ಪದ ಸುರಕ್ಷಿತ, ಸೇಫ್ಟಿ, ಡೇಂಜರ್, ಸೇಫ್ಟಿ. ನೋಡ್ರಿ ಎಷ್ಟು ಸರಳವಾದಂತಹ ವಿರುದ್ಧಾರ್ಥಕ ಪದ ಕೇಳ್ಯಾರು. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ನೋಡ್ರಿ, ಇದು 2ನೇ ಪೇಸೇಜ್ ಒಳಗೆ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ? ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು 4 ಆಯ್ಕೆ ಕೊಟ್ಟರು, ಹೇಳಿಕೆ ಕೊಟ್ಟರು, ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ. ಅಂದ್ರೆ ಒಂದು ಹೇಳಿಕೆ ನಿಜ ಅಲ್ಲ, 3 ಹೇಳಿಕೆ ನಿಜ ಅದಾವ ಅಂದಂಗೆ ಅದರ ಅರ್ಥ. ಅಂದ್ರೆ ಅವ್ರು ಕೊಟ್ಟಂಥ ಆಯ್ಕೆಗಳಲ್ಲಿ 3 ಹೇಳಿಕೆ ನಿಜ ಅದಾವೆ, ಬಟ್ ಒಂದು ಹೇಳಿಕೆ ನಿಜ ಅಲ್ಲ. ಅಲ್ಲಿ ಮೊದಲು ನಾವು 3 ಹೇಳಿಕೆಯನ್ನು ತಿಳ್ಕೊಬೇಕು. ಬಹುಪಾಲು ರೋಬೋಟ್ಗಳು ನೋಡಲು ಯಂತ್ರಗಳಂತೆ ಇರುತ್ತವೆ. ಬಹುಪಾಲು ಯಂತ್ರ, ಇದು ಕರೆಕ್ಟ್ ಐತ್ರಿ. ರೋಬೋಟ್ಗಳು ತಪ್ಪುಗಳು ಮಾಡುವುದಿಲ್ಲ, ಯಾಕಂದರೆ ಪ್ಯಾಸೇಜ್ ಒಳಗೆ ಕೊಟ್ಟಾರ ತಪ್ಪುಗಳನ್ನು ಮಾಡಂಗಿಲ್ಲ. ರೋಬೋಟ್ಗಳು ತಪ್ಪುಗಳನ್ನ ಮಾಡಂಗಿಲ್ಲ, ಅದಕ್ಕಾಗಿ ಇದು ಕರೆಕ್ಟ್ ಆಗ್ತೈತಿ. ಇಲ್ಲಿ ನಾವು ಕರೆಕ್ಟ್ ಆಗ್ತೈತಿ ಅಂದ್ರೆ ಇಲ್ಲಿ ಯಾವ ತಪ್ಪು ಆಗ್ತೈತಿ ಆದ ಪ್ರಶ್ನೆಗೆ ಉತ್ತರ ಆಗ್ತೈತಿ. ಯಾಕಂತಂದ್ರೆ ಮೊದಲು ನಾವು ಕನ್ಫ್ಯೂಸ್ ಆಗಂಗಿಲ್ಲ. ಈ ರೀತಿ ಮಾಡಿದ್ರೆ ಇದಕ್ಕೇನತ್ತಾರೆ ಅಂತಂದ್ರೆ ಆಪ್ಷನ್ಸ್ ತೆಗೆದೋಗಿ ಮೆಥಡ್ ಅಂತ ಕರೀತಾರೆ. ಅದಕ್ಕೆ ರೋಬೋಟ್ಗಳು ಬಹು ಉಪಯುಕ್ತವಾದವು. ಇದನ್ನು ಕೊಟ್ಟಿಲ್ಲ, ಇದನ್ನ ಸ್ವಲ್ಪ ಪೆಂಡಿಂಗ್ ಇಡ್ರಿ. ನೆಕ್ಸ್ಟ್
ಕೊನೆಯ ಆಯ್ಕೆ ಬಹುಪಾಲು ರೋಬೋಟ್ಗಳು ನೋಡಲು ಮನುಷ್ಯರಂತೆ ಇರುತ್ತವೆ. ಬಹುಪಾಲು ಅಂದರೆ ಎಲ್ಲ ಮನುಷ್ಯರಂತೆ ಇರುತ್ತವೆ. ಇಲ್ಲಿ ಕೊಟ್ಟಾರ ನೋಡಲು ಮನುಷ್ಯರಂತೆ ಇರುತ್ತವೆ, ಇದು ಆಗ್ತತಿ. ಅದಕ್ಕಾಗಿ ಇವು ಮೂರು ಹೇಳಿಕೆಗಳು ನಿಜ ಅದಾವೆ. ಆದ್ರೆ ಆನ್ಸರ್ ಯಾವ್ದಕ್ಕಂತ ಹೇಳ್ರಿ, ರೋಬೋಟ್ಗಳು ಬಹು ಉಪಯುಕ್ತವಾದವು ಅಂತಂದು ಪ್ಯಾಸೇಜ್ಗಳು ಕೊಟ್ಟಿಲ್ಲ. ಯಾಕಂತಂದ್ರೆ ಎಲ್ಲನೂ ರೋಬೋಟ್ಗಳ ಮುಖಾಂತರವಾಗಿ ಪ್ರತಿ ಮನೆಯಲ್ಲಿ ನಾವು ರೋಬೋಟ್ಗಳನ್ನ ಇಟ್ಕೊಂಡಪ್ಪ ಅಂತಂದ್ರೆ ಎಷ್ಟು ನಾವು ಸ್ಪೀಡಾಗಿ ಜೀವನ ಸಾಗಿಸ್ತೀವಲ್ಲ ಅಷ್ಟು ಜಲ್ದಿ ನಮ್ಮ ಒಂದು ಜೀವನ ನಾಶವಾಗ್ತದೆ. ಯಾಕಂತಂದ್ರೆ ಮಷಿನ್ಗಳು ಈಗ ನೋಡಿರ್ಬೋದು ನೀವು, ಎಲ್ಲ ಫಾಸ್ಟ್ ಫುಡ್ ತಿಂದು ಮನುಷ್ಯನಲ್ಲಿ ಶಕ್ತಿ ಇಲ್ಲ ಆಗೈತಿ. ಅದಕ್ಕಾಗಿ ಅವು ಬಹು ಉಪಯುಕ್ತ ಆಗಂಗಿಲ್ಲ. ಅದಕ್ಕೆ ಗದ್ದೆ ಭಾಗದಲ್ಲಿ ಕೊಟ್ಟಿಲ್ಲ. ಆನ್ಸರ್ ಯಾವ್ದಕ್ಕಂತ ಹೇಳ್ರಿ, C3 ಆಕೈತಿ. ಯಾವ ಹೇಳಿಕೆ ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ? ಆನ್ಸರ್ C3. ಇದು 2 ಪ್ಯಾಸೇಜ್. ನೆಕ್ಸ್ಟ್ ಪ್ಯಾಸೇಜ್ಗಳು ಏನು ಕೊಟ್ಟಾರ ನೋಡೋಣ್ರಿ. ವಾಕ್ಯವೃಂದ 3 ಎಷ್ಟೋ ವಿದ್ಯಾರ್ಥಿಗಳು ಬರೀ ಪ್ಯಾಸೇಜ್ ದ್ವಾಡದೈತೆ ನೋಡಿ ಕೂಡಲೇ ಅಂಜಿಬಿಡ್ತಾರೆ. ಹಂಗಿಲ್ಲ. ಯಾಕಂತಾರೆ ನಾ ಆವಾಗಲೇ ಹಿಂದಿನ ತರಗತಿಗಳು ಹೇಳ್ತೀನಿ ರೀ, ನೋಡಿದ ಕೂಡಲೇ ಮೊದಲು ಪದಗಳ ಅರ್ಥ ನಾವು ತಿಳ್ಕೊಬೇಕು. ಪದಗಳ ಅರ್ಥ ಗೊತ್ತಿರ್ಲಿಕ್ಕೆ ಸರ್ ಏನು ಮಾಡೋದ್ರಿ, ಸಮಾನಾರ್ಥಕ ಪದ ನಮ್ಗೆ ಅರ್ಥ ಆಗಂಗಿಲ್ಲ. ಅರ್ಥ ಆಗಲ್ಲ ಅಂದ್ರೆ ಹಿಂದೆ ಮುಂದೆ ವಾಕ್ಯಗಳು ಏನು ಕೊಟ್ಟಾರು, ಪದಗಳು ಏನು ಕೊಟ್ಟಾರು, ಅದಕ್ಕೆ ಸಂಬಂಧ ಏನೈತಿ, ಅದನ್ನೊಂದು 2 ಸಲ ಓದಿದಾಗ ಮಾತ್ರ ಅದು ಅರ್ಥ ಆಗ್ತೈತಿ. ಇಲ್ಲಿ ನೋಡ್ರಿ, ಎಲ್ಲ ಜೇಡಗಳು ಬಲೆ ಹೆಣೆಯುತ್ತವೆ. ಜೇಡಗಳು ಅಂದ್ರೆ ಗೊತ್ತಿಲ್ಲ ನಿಮ್ಗೆ, ಜೇಡರ್ ನೇಕಾರ. ಜೇಡಗಳು ಬಲೆ ಹೆಣೆಯುತ್ತವೆ. ಯಾಕಂತಂದ್ರೆ ಅವು ವಾಸಿಸಾಕ ಒಂದು ಬಲೆ ಹೆಣ್ಕೋತಾವೆ. ಈ ಬಲೆಗಳು ಜೇಡಗಳಿಗೆ 3 ರೀತಿಯಲ್ಲಿ ಸಹಾಯಕವಾಗುತ್ತವೆ. 3 ರೀತಿ ಯಾವ ನೋಡ್ರಿ. ಇವು ಜೇಡಗಳ ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಅಪಾಯದಿಂದ ರಕ್ಷಣೆ ಒದಗಿಸುತ್ತವೆ, ಮತ್ತು ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ನೆರವಾಗುತ್ತವೆ. ನೋಡ್ರಲ್ಲಿ, ಒಂದನೇದು ಇವು ಜೇಡಗಳ ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಎರಡನೇದು ಅಪಾಯದಿಂದ ರಕ್ಷಣೆ ಒದಗಿಸುತ್ತವೆ. ಏನಾದರೂ ತೊಂದರೆ ಆದಾಗ ರಕ್ಷಣೆ ಒದಗಿಸ್ತವೆ. ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ನೆರವಾಗುತ್ತದೆ. ಆಹಾರವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ನೆರವಾಗ್ತೈತಿ. ನೋಡ್ರಿ, ಬಹುಪಾಲು ಜೇಡಗಳು ಗಾಢ ಕಂದು ಅಂದ್ರೆ ಅದರ ಕಲರ್ ಹೇಳ್ತಾರೆ. ಗಾಢ ಕಂದು, ಬೂದು ಅಥವಾ ಕಪ್ಪು ಬಣ್ಣದಲ್ಲಿರುತ್ತವೆ. ಗಾಢ ಕಂದು ಅಂದ್ರೆ ಒಂದು ಚಾಕ್ಲೇಟ್ ಕಲರ್ ಒಳಗೆ ಮಿಕ್ಸ್ ಇರ್ತೈತೆ ಅದ, ಆ ಒಂದು ಬಣ್ಣ ಗಾಢ ಕಂದು. ಬೂದು ಅಥವಾ ಕಪ್ಪು ಬಣ್ಣದಲ್ಲಿರುತ್ತವೆ ಜೇಡಗಳು. ಆದರೆ ಅವುಗಳ ಬಲೆಗಳು ಬಿಳಿ ಅಥವಾ ಮಸುಕು ಬಣ್ಣದಲ್ಲಿರ್ತವೆ. ಜೇಡ್ರ ಹುಳ ಅವು ಗಾಢ ಕಂದು ಮತ್ತು ಬೂದು ಅಥವಾ ಕಪ್ಪು ಬಣ್ಣದಲ್ಲಿರುತ್ತವೆ. ಬಟ್ ಬಲೆಗಳು ಯಾವ ರೀತಿ ಇರ್ತಾವೆ ಅಂತಂದ್ರೆ ಬಿಳಿ ಅಥವಾ ಮಸುಕು ಬಣ್ಣದಲ್ಲಿರುತ್ತವೆ. ಮಸಕ್ ಕಾಣ್ತೈತೆ ಅದು ಬಿಳಿಗಳು. ನೀವು ನೋಡಿರ್ಬೋದು, ಅಲ್ಲಿ ಇಲ್ಲಿ ಗಿಡದಾಗ ಮನೆಗಳು ಹಾಕಿರ್ತಾವೆ ಬಳೆಗಳು. ಅದು ಅಲ್ಲಿಂದ ಯಾವುದನ್ನಾಗಲಿ ನೋಡುವುದು ಕಷ್ಟ. ಬಲೆಯು ಜೇಡ ತನ್ನ ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಜೇಡದ ಬಲೆಯು ಅಂಟಾಗಿರುತ್ತದೆ. ಜೇಡದ ಬಲೆ ಹೆಂಗಿರ್ತದೆ ಹೇಳ್ರಿ, ಅಂಟಾಗಿರುತ್ತದೆ. ಕೀಟಗಳು ಬಲೆ ಹಾರಾಡುವಾಗ ಅದಕ್ಕೆ ಅಂಟಿಕೊಳ್ಳುತ್ತವೆ. ಏನು ಕೀಟಗಳು ಹಾರಾಟ ಮಾಡ್ತಿರ್ತಾವಲ್ಲ, ಆ ಬಲೆಗಳು ಹೋಗಿ ಸಿಕ್ಕಾಕು ಅಂತಂದ್ರೆ ಹೊಳೆ ಬರಂಗಿಲ್ಲ. ಅಲ್ಲಿಂದ ಬಿಡಿಸಿಕೊಳ್ಳಲು ಅವು ಹವಣಿಸುತ್ತಿವೆಯಾದರೂ ಅವುಗಳಿಂದ ಅದು ಸಾಧ್ಯವಾಗುವುದಿಲ್ಲ. ಹವಣಿಸುತ್ತವೆ ಅಂದ್ರೆ ಸಡನ್ ಆಗಿ ನಮಗೆ ಈ ಪದಾರ್ಥ ಗೊತ್ತಾಗಂಗಿಲ್ಲ. ಅವಾಗ ಏನು ಮಾಡ್ಬೇಕು? ಹವಣಿಸುತ್ತದಂದ್ರೆ ಒದ್ದಾಡೋದು. ಯಾಕಂದ್ರೆ ಒಂದು ಬಿಲ್ಲದಾಗ ಒಂದು ಎಲ್ಲಿರೋ ಬಲಿ ಒಳಗೆ ಬಿತ್ತಂದ್ರೆ ಹೊರಗೆ ಬರ್ಬೇಕಾರೆ ಹೆಂಗೆ ಒದ್ದಾಡ್ತಿರ್ತದಲ್ಲ, ಹಂಗೆ ಹವಣಿಸುವಂತಂದ್ರೆ ಒದ್ದಾಡುವುದು. ಅವು ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಸೆರೆ ಅಂದ್ರೆ ಬಂದಿಖಾನೆ. ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಸಿಲುಕಿಕೊಂಡ ಕೀಟವು ಹೊರಬರಲು ಹವಣಿಸುವಾಗ ಬಲೆಯು ಅಲುಗಾಡುತ್ತದೆ. ಹವಣಿಸುವಾಗ ಅಂದ್ರೆ ಅವಾಗ ಹೇಳಿ ಒದ್ದಾಡು ಒಟ್ಟು ಹೊರಗೆ ಬರ್ಬೇಕು, ಹೆಂಗಾರ ಮಾಡಿ ಬಲೆಯೊಳಗೆ ಸಿಕ್ಕೊಂಡಿರ್ತಾವೆ. ಒದ್ದಾಡ್ಕೊಂಡು ಬರ್ಬೇಕಂತಂದ್ರೆ ಹವಣಿಸ್ತಿರ್ತಾವೆ. ಇದರಿಂದ ಬಲೆಯೊಳಗೆ ಕೀಟ ಸಿಲುಕಿಕೊಂಡಿರುವುದನ್ನು ಜೇಡ ಗ್ರಹಿಸುತ್ತದೆ ಅಂದ್ರೆ ವಿಚಾರ ಮಾಡ್ತೈತೆ, ಅನುಭವಿಸ್ತೈತೆ, ತಿಳ್ಕೊತೈತೆ. ಹೀಗಾಗಿ ಬಲೆಗಳ ನೆರವಿಲ್ಲದೆ ಜೇಡ ಬದುಕಲು ಸಾಧ್ಯವಾಗುವುದಿಲ್ಲ. ಬಲೆ ಇರ್ಲಿಕ್ಕೆ ಅಂತಂದ್ರೆ ಜೇಡ ಅದೊಂದು ಹುಳ ಏನತ್ಲೆ ಬದುಕಕ್ಕೆ ಸಾಧ್ಯ ಇಲ್ಲ. ಜೇಡದ ಅಸ್ತಿತ್ವಕ್ಕೆ ಬಲೆಯು ಅತಿ ಮುಖ್ಯವಾದ ಅಂಶವಾಗಿರುತ್ತದೆ. ಅಂದ್ರೆ ಒಂದು ಜೇಡರ ಹುಳದ ಬದಲ ನೀವು ನೋಡಿರ್ತೀರಿ ಅಲ್ಲಿ ಅದರ ಕುರಿತೈತೆ. ಅದು ಬಲೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತೈತಿ, ನೆಕ್ಸ್ಟ್ ಆ ಬಲೆಗಳು ಸಿಕ್ಕಾಕೊಂಡ್ರೆ ಬರಬೇಕಾದ್ರೆ ಹೊರಗೆ ಬರ್ಬೇಕಾದ್ರೆ ಎಷ್ಟು ತ್ರಾಸ ಆಗ್ತೈತಿ ಅನ್ನೋದ್ರ ಕುರಿತು ಒಂದು ಗದ್ಯ ಭಾಗ ಐತಿ. ಇದರ ಪ್ರಶ್ನೆ ಯಾವ ರೀತಿ ಕೇಳ್ಯಾರ ನೋಡ್ರಿ. 71ನೇ ಪ್ರಶ್ನೆ. ಈ ವಾಕ್ಯವೃಂದವು ಡ್ಯಾಶ್ಗೆ ಸಂಬಂಧಿಸಿದ್ದು. ಈ ವಾಕ್ಯವೃಂದ ಅಂದ್ರೆ ಈ ಗದ್ಯ ಭಾಗವು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ನೋಡ್ರಿ. ಜೇಡರ ಬಲೆಯ ಮಹತ್ವಕ್ಕೆ. ಇದು ಓದಿದ ಕೂಡಲೇ ನಮ್ಗೆ ಅರ್ಥ ಆಗ್ಬೇಕದು. ಇದ್ರ ಬಗ್ಗೆ ಕೊಟ್ಟಾರೆ.
ಜೇಡರ ಬಲೆಯ ಮಹತ್ವಕ್ಕೆ ಜೇಡರ ಬಲೆಯ ಮಹತ್ವನ ಕೊಟ್ಟಾರು. ಜೇಡಗಳಿಗೆ ಕೀಟವು ಮುಖ್ಯ ಎಂಬುದಕ್ಕೆ ಕೊಟ್ಟೇ ಇಲ್ಲ, ಇಲ್ಲೂ ಹೇಳೇ ಇಲ್ಲ ಅವರು. ನಾವು ಹೋಗಿ ಹೋಗಿ ಅಂಟ್ಕೋತಾವೆ ಖರೆ ಅದು ಮುಖ್ಯ ಅಂತ ಹೇಳಿಲ್ಲ ಇಲ್ಲಿ. ಮೊಟ್ಟೆ ಇಡೋದರ ಮಹತ್ವಕ್ಕೆ ಬರೀ ಮೊಟ್ಟೆ ಇಡಾಕ ಕೊಟ್ಟಿಲ್ಲ ಅವ್ರ. ಜೇಡಗಳ ಸ್ವಭಾವಕ್ಕೆ, ಸ್ವಭಾವ ಅಂದ್ರೆ ಅದು ಲಕ್ಷಣ, ಅದು ಇರುವಂಥ ಒಂದು ಸ್ಟೈಲ್, ಅದಕ್ಕೆ ಅದು ಏನು ಕೊಟ್ಟಿಲ್ಲ. ಅಲ್ಲಿ ಏನು ಕೊಟ್ಟರು ಅಂತಂದ್ರೆ ಜೇಡರ ಬಲೆಯ ಮಹತ್ವಕ್ಕೆ ಸಂಬಂಧಿಸಿದ್ದು. ಈ ಗದ್ಯ ಭಾಗ ಇದಕ್ಕೆ ಸಂಬಂಧಿಸಿದ್ದು ಹೇಳ್ರಿ, A1 ಆಗ್ತದೆ, ಜೇಡರ ಬಲೆಯ ಮಹತ್ವಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ 72ನೇ ಪ್ರಶ್ನೆ ನೋಡ್ರಿ. ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ? ಜೇಡರ ಬಲೆಗೆ ಸಂಬಂಧಿಸಿದಂತೆ ಇದರಲ್ಲಿ ಯಾವುದು ನಿಜವಲ್ಲ ಅಂತ ಹೇಳ್ಯಾರ. ನಿಜವಲ್ಲ ಅಂತಂದ್ರೆ ಯಾವ್ದು ನಿಜ ಆಯ್ತು ಮೊದಲು ಅದು ನಾವು ಕಂಡುಹಿಡಿದು ಆಯ್ಕೆಗಳು. ಯಾಕಂದ್ರೆ ಕನ್ನಡ ಗದ್ಯ ಭಾಗ ಯಾವ ರೀತಿ ಇರ್ತೈತೆ ಅಂದ್ರೆ ಬಹಳಷ್ಟು ಗೊಂದಲಮಯ ಉಂಟಾಗಬೇಕಂತಂದ ಅವ್ರು ಕೇಳಿರ್ತಾರೆ. ಯಾಕಂದ್ರೆ ಅಷ್ಟು ಸರಳವಾಗಿ ಸರಳವಾದ ಪ್ಯಾಸೇಜ್ ಇರ್ತೈತಿ, ಸರಳವಾದ ಪ್ರಶ್ನೆಗಳಿರ್ತಾವೆ, ಆದರೂ ಗೊಂದಲಕ್ಕೆ ಈಡು ಮಾಡ್ತಾವೆ. ಯಾಕೆ ಈಡು ಮಾಡ್ತಾವೆ ಅಂತಂದ್ರೆ ನಾವು ಸರಿಯಾಗಿ ಓದಂಗಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟು ಗಡಿಬಿಡಿ ಮಾಡ್ತಿರಲೇ ಅಟ್ಟ ತಪ್ಪಾಗ್ತೈತಿ. ಅದಕ್ಕೆ ಸಮಾಧಾನದಲ್ಲಿ ಕೂತ್ಕೊಂಡು ವಿಚಾರ ಮಾಡಿ ಹಾಕಿದಾಗ ಕರೆಕ್ಟ್ ಆಗ್ತೈತಿ. ಜೇಡರ ಬಲಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ? ನಿಜವಲ್ಲ ಅಂದ್ರೆ ನಾವು ನಿಜ ಆಗಿದ್ದರೆ ಕಂಡುಹಿಡಿಬೇಕು. ಆಟೋಮೆಟಿಕ್ಕಾಗಿ ನಿಜವಲ್ಲದ ನಮಗೆ ತಿಳಿತೈತಿ. ನೋಡ್ರಿ, ಅವು ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಅವು ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಕರೆಕ್ಟ್ ಐತ್ರಿ. ಅವು ಆಹಾರವನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಅದು ಕರೆಕ್ಟ್ ಐತ್ರಿ. ಅವು ನೀರನ್ನು ಕಂಡುಹಿಡಿಯುತ್ತವೆ, ಕೊಟ್ಟಿಲ್ಲ. ಅವು ಶತ್ರುಗಳಿಂದ ರಕ್ಷಣೆ ನೀಡುತ್ತವೆ, ಇಲ್ಲೇ ನೋಡ್ರಿ. ಅಪಾಯ ಅಂದ್ರೆ ಶತ್ರುಗಳಿಂದ ಆಗ್ಬೇಕಲ್ಲ, ಅಲ್ಲೇನು ಶತ್ರುಗಳು ಕೊಟ್ಟಿಲ್ಲ ತಂದು ಅದನ್ನ ಹಾಕಂಗಿಲ್ಲತ್ತಲ್ಲ. ಶತ್ರು ಅಂದ್ರೆ ಅಪಾಯದಿಂದ, ಅವರಿಂದ ಶತ್ರುಗಳಿಂದ ರಕ್ಷಣೆ ನೀಡಾಕ ಅದ ಉಪಯೋಗ ಆಕೈತಿ. ಇವು ಮೂರು ಆಗ್ತಾವಂದ, ಅದರ ಅರ್ಥ ಇವು ಮೂರು ತಪ್ಪಾಗಿ ಕೊನೆಗೆ ಅವು ನೀರನ್ನು ಕಂಡುಹಿಡಿಯುತ್ತವೆ. ಆಪ್ಷನ್ C3 ಆಕೈತಿ. ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ? C3, ಅವು ನೀರನ್ನು ಕಂಡುಹಿಡಿಯುತ್ತವೆ. ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ, ಅದಕ್ಕಾಗಿ ಅದು ನಿಜವಲ್ಲ. ಫಸ್ಟಿಗೆ ನಾವು ರೈಟ್ ಹಾಕಿದ್ದೀವಿ ಸರ್, ಹಿಂದಾಡಿ ಯಾಕೆ ನೀವು ತಪ್ಪು ಹಾಕಿದ್ರಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾನು ಹೇಳಲೇ, ನಿಜವಲ್ಲ ಅಂದ್ರೆ ನಾವು ಸರಿಯಾದ ಉತ್ತರವನ್ನು ಕಂಡುಕೊಳ್ಬೇಕಾದ್ರೆ ಮೊದಲ ನಿಜವಲ್ಲ ಅಂತ ಕೇಳಿದ್ರೆ ನಿಜ ಆಗಿದ್ದರೆ ರೈಟ್ ಮಾಡ್ಕೋಬೇಕು, ಆಮೇಲೆ ತಪ್ಪು ಸಿಗ್ತೈತಿ. ಅದ ಈ ಒಂದು ಪ್ರಶ್ನೆಗೆ ಉತ್ತರ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ 73ನೇ ಪ್ರಶ್ನೆ. ಸೆರೆ ಸಿಕ್ಕು ಪದದ ಸಮಾನ ಪದ ಯಾವುದು? ಬಹಳ ಸರಳವಾದ ಸಮಾನಾರ್ಥ ಪದಕ್ಕೆ ಸೆರೆ ಸಿಕ್ಕು. ಸೆರೆ ಸಿಕ್ಕು ಅಂದ್ರೆ ಇಲ್ಲಿ ಮಾತು ನೋಡ್ರಲಿ, ಸೆರೆ ಸಿಕ್ಕು ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಸಿಲುಕಿಕೊಂಡ ಕೀಟ ಹೊರಬರಲು ಹವಣಿಸುವ ಕೀಟ ಏನು ಸೆರೆ ಸಿಕ್ಕೊಂಡಿರ್ತದೆ, ಸೆರೆ ಸಿಕ್ಕು. ಬರೀ ಅದು ನೀವು ಸೆರೆ ಸಿಕ್ಕು ಇದನ್ನು ಓದಿದ ಕೂಡಲೇ ಅರ್ಥ ಆಗಲಿಲ್ಲ ಅಂದರೂ ಪ್ಯಾಸೇಜ್ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಕೀಟಲ್ಲಿ ಹೋಗಿ ಬೆಲೆ ಒಳಗೆ ಸಿಕ್ಕಿರ್ತೈತೆ, ಒದ್ದಾಡ್ತಿರ್ತೈತೆ. ಸಿಗೋದು ಅಂದ್ರೆ ಏನು? ಸಿಲುಕೋದು. ಅವರ ಆನ್ಸರ್ ಕೊಟ್ರ, ಆನ್ಸರ್ A1 ಆಗ್ತೈತಿ. ಸಿಲುಕು. ಇಲ್ಲಿ ಬಚ್ಚಿಟ್ಟುಕೋ ಅಲ್ವೇ ಅಲ್ಲ, ಆಹಾರ ಇದು ಆಗಲ್ಲ, ಪಾರಾಗು ಇದು ಆಗಂಗಿಲ್ಲ. ಬಚ್ಚಿಟ್ಟುಕೋ ಅಂದರೆ ಎಲ್ಲರಿಗೂ ಅಡಿಗೆ ಕುಳಿತುಕೊಳ್ಳೋದು ಆಗಲ್ಲ, ಆಹಾರ ಇದಕ್ಕೆ ಸಂಬಂಧ ಇಲ್ಲ. ಪಾರಾಗು ಅಂದರೆ ಬಿಡಿಸಿ ಬರೋದು ಅದು ಆಗಲ್ಲ, ಅಲ್ಲೇನು ಕ್ಯಾರು. ಸೆರೆ ಸಿಕ್ಕು ಅಂದ್ರೆ ಸಿಲುಕು ಅಂತಂದ ಇದು ಉತ್ತರ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ 74ನೇದ. ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ? ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನು ಗ್ರಹಿಸುತ್ತದೆ ಅಂದ್ರೆ ಏನ ಅಂದ್ರೆ ಯಾವ ರೀತಿ ತಿಳ್ಕೊಳ್ತೈತಿ ಅನ್ನಂಗೆ ಅದರ ಅರ್ಥ. ಬಲೆಯಲ್ಲಿ ಏನೋ ಸಿಕ್ಕಿ ಹಾಕೊಂಡೈತಿಪ್ಪ, ಸಿಲುಕಿಕೊಂಡೈತಿ, ಅದನ್ನು ಯಾವ ರೀತಿ ತಿಳ್ಕೊತೈತಿ, ಅನುಭವಿಸ್ತೈತಿ. ನೋಡ್ರಿ, ಆಲಿಸುವ ಮೂಲಕ, ಆಲಿಸುವ ಅಂದ್ರೆ ಕೇಳೋದು, ಆಲಿಸುವ ಮೂಲಕ, ವಾಸನೆಯನ್ನು ಗ್ರಹಿಸುವ ಮೂಲಕ, ಅನುಭವಿಸುವ ಮೂಲಕ, ರುಚಿ ನೋಡುವ ಮೂಲಕ. ಇಲ್ಲಿ ನೋಡ್ರಿ, ಆಲಿಸುವ ಮೂಲಕ ಅಲ್ವೇ ಅಲ್ಲ. ಇಲ್ಲಿ ಇಂಥ ಪ್ರಶ್ನೆಗೆ ಉತ್ತರ ನಾವು ಕಂಡುಕೋಬೇಕಾದ್ರೆ ಹೆಂಗೆ ಸರ ಅಂತಂದ್ರೆ ಇಲ್ಲಿ ನೋಡ್ರಿ, ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ? ಇಲ್ಲಿ ಏನು ತಿಳ್ಕೊಬೇಕು ನಾವು? ಗ್ರಹಿಸುತ್ತದೆ. ಇದರ ಪದದ ಅರ್ಥ ಗೊತ್ತಾದಾಗ ಮಾತ್ರ ನಮಗೆ ಇದಕ್ಕೆ ಸರಿಯಾದ ಉತ್ತರವನ್ನು ಹಾಕಕ್ಕೆ ಸಾಧ್ಯ ಆಕೈತಿ. ಗ್ರಹಿಸುವ ಅಂದ್ರೆ ತಿಳ್ಕೊಳ್ಳೋದು, ಅನುಭವಿಸುವುದು ಅನ್ನಂಗೆ. ವಾಸನೆಯನ್ನು ಗ್ರಹಿಸುವ ಮೂಲಕ ಅಲ್ಲ, ರುಚಿ ನೋಡುವ ಮೂಲಕ ಅಲ್ಲವೇ ಅಲ್ಲ. ಅಲ್ಲೇನಾಗ್ತೈತಿ ನೋಡ್ರಿ, ಅನುಭವಿಸುವ ಮೂಲಕ. ಅನುಭವಿಸುವ ಮೂಲಕ ಅಂದ್ರೆ ಅದು ತಿಳ್ಕೊಳ್ತೈತಿ, ಅದರಿಂದ ಅಲ್ಲಿ ಏನೋ ಸಿಕ್ಕ ಹಾಕೊಂಡೈತಿ ಬಲೆ ಒಳಗತ್ತಂದು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ 3ನೇ ಗದ್ಯ ಭಾಗದ ಕೊನೆಯ ಪ್ರಶ್ನೆ. ಈ ವಾಕ್ಯ ವೃಂದದ ಕಡೆಯಲ್ಲಿ ಬಳಸಲಾಗಿರುವ ಅಸ್ತಿತ್ವ ಪದದ ಅರ್ಥ. ಈ ವಾಕ್ಯ ವೃಂದದ ಕಡೆಯಲ್ಲಿ ಬಳಸಲಾಗಿರುವ, ಕಡೆಯಲ್ಲಿ ಅಂದ್ರೆ ಅವರ ಹೇಳ್ಯಾರ ನೋಡ್ರಿ, ಜೇಡರ ಅಸ್ತಿತ್ವಕ್ಕೆ ಬಲೆಯು ಅತಿ ಮುಖ್ಯವಾದ ಅಂಶವಾಗಿರುತ್ತದೆ. ಅಸ್ತಿತ್ವ, ಅಸ್ತಿತ್ವ ಅಂದ್ರೆ ನಾವು ಆಯ್ಕೆಗಳು ನೋಡೋಕ್ಕಿಂತ ಮುಂಚಿತವಾಗಿ ನಮ್ಗೆ ಅರ್ಥ ಆಗಿಬಿಡ್ತೈತೆ. ಅಸ್ತಿತ್ವ ಅಂದ್ರೆ ಉಳಿಯುವುದು, ಜೀವಂತವಾಗಿ ಉಳಿಯುವುದು, ಅದಕ್ಕೆ ಅಸ್ತಿತ್ವ ಅಂತ ಕರೀತಾರೆ. ಮೊದಲೇ ಆಯ್ಕೆಗಳು ಕೊಟ್ಟಾರ ಅವ್ರು, ಜೀವಂತವಾಗಿರೋ ಆನ್ಸರ್, ಜೀವಂತವಾಗಿರೋ. ಇಲ್ಲೂ ಬಚ್ಚಿಟ್ಟುಕೋ ಅವ್ರು
ನೋಡ್ರಿ, ವಿದ್ಯಾರ್ಥಿಗಳನ್ನು ಗೊಂದಲ ಈಡು ಮಾಡೋಕೆ ಬೇರೆ ಬೇರೆ ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ನಾವಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರಶ್ನೆ ಒಳಗೆ ಏನು ಕೇಳ್ಯಾರು, ಪ್ಯಾಸೇಜ್ ಒಳಗೆ ಏನೈತಿ ಅಷ್ಟ ವಿಚಾರ ಮಾಡಬೇಕು. ಸುಮ್ಮನೆ ಬೇರೆ ಬೇರೆ ಅದು ಗದ್ಯ ಭಾಗದ ಹೊರತುಪಡಿಸಿ ಬೇರೆ ವಿಚಾರ ಮಾಡಿದ್ರೆ ಅಂದ್ರೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳೋಕ್ಕಾಗಂಗಿಲ್ಲ. ಅಲ್ಲಿ ನೋಡ್ರಿ, ಬಚ್ಚಿಟ್ಟಕ್ಕೂ ಆಗಂಗಿಲ್ಲ, ಹಿಡಿದುಕೂ ಆಗಂಗಿಲ್ಲ, ಸುರಕ್ಷತೆ ಇದು ಆಗಂಗಿಲ್ಲ. ಅಲ್ಲಿ ಜೀವಂತವಾಗಿರು. ಯಾಕಂದ್ರೆ ಪ್ಯಾಸೇಜ್ ಓದೋದು ಅಸ್ತಿತ್ವ ಅಂದ್ರೆ ಪದ ಅರ್ಥ ಗೊತ್ತಾಗಲಿಲ್ಲ ಅಂದ್ರೆ ಪ್ಯಾಸೇಜ್ ಓದಿದ್ರೆ ಅರ್ಥ ಆಗ್ತೈತಿ. ನೋಡ್ರಿ, ಬಲೆಗಳ ನೆರವಿಲ್ಲದೆ ಜೇಡ ಬದುಕಲು ಸಾಧ್ಯವಾಗುವುದಿಲ್ಲ. ಜೇಡದ ಅಸ್ತಿತ್ವಕ್ಕೆ ಬಲೆಯು ಅತಿ ಮುಖ್ಯವಾದ ಅಂಶವಾಗಿರುತ್ತದೆ. ಅಂದ್ರೆ ಜೇಡ ಒಂದು ಉಳಿಬೇಕಾದ್ರೆ ಅಸ್ತಿತ್ವ ಅನ್ನೋದು ಭಾಳ ಇಂಪಾರ್ಟೆಂಟ್. ಜೀವಂತವಾಗಿರ್ತದೆ. ಆ ಜೀವಂತವಾಗಿರೋದು ಬಲೆನ ಈ ಒಂದು ಅತಿ ಮುಖ್ಯವಾದ ಅಂಶವಾಗಿರ್ತದೆ. ಇದು 3ನೇ ಪ್ಯಾಸೇಜ್ ಥರ ನಾವು ಬಿಡಿಸಿದ್ವಿ. ನೆಕ್ಸ್ಟ್ ಮುಂದಿನ ಕೊನೆಯ ಒಂದು ಗದ್ಯ ಭಾಗವನ್ನು ನೋಡೋಣ. ಇಲ್ಲಿವರೆಗೆ ನಾವು 3 ಗದ್ಯ ಭಾಗವನ್ನು ನೋಡಿದಾಗ ಯಾವುದೇ ರೀತಿ ಗೊಂದಲಮಯ ಉಂಟಾಗುವಂಥ ಪ್ರಶ್ನೆಗಳೇ ಇಲ್ಲ. ಬಹಳಷ್ಟು ಸರಳವಾದಂತಹ ಪ್ರಶ್ನೆಗಳು ಕೇಳ್ಯಾರ. ಪ್ಯಾಸೇಜ್ ನೋಡಿದ ಕೂಡಲೇ ನಾವು ಅಂಜುವಂಗಿಲ್ಲ. ಪ್ಯಾಸೇಜ್ ನೋಡಿದ ಕೂಡಲೇ ಅವ್ರು ಏನು ಯಾಕೆ ಕೇಳಿರಲಿ, ಬಟ್ ಪ್ಯಾಸೇಜ್ನ ಏನು ಕೇಳಿರಲ್ಲ ಅಷ್ಟು ವಿಚಾರ ಮಾಡಬೇಕು. ಅದರ ಹೊರತುಪಡಿಸಿ ವಿಚಾರ ಮಾಡಿದರೆ ನಾವು ಉತ್ತರಗಳನ್ನು ತಪ್ಪು ಹಾಕ್ಲಾಕ ಭಾಳಷ್ಟು ಈಸಿ ಆಗಿಬಿಡ್ತದೆ. ತಪ್ಪು ಹಾಕೋಕೆ ಈಸಿ ಆಕೈತಿ ಗೊಂದಲ ಉಂಟಾದ್ರೆ. ಅದಕ್ಕೆ ನಾವು ಸರಿಯಾಗಿ ಹಾಕಬೇಕಂತಂದ್ರೆ ವಿಚಾರ ಮಾಡಿ ಸರಿಯಾಗಿ ಓದ್ಕೊಂಡು, ಪ್ರಶ್ನೆ ಮೊದಲಿಗೆ ಓದ್ಕೊಂಡು ಪ್ಯಾಸೇಜ್ ಓದಿ ಅದನ್ನು ಎಲ್ಲಿ ಕೇಳ್ಯಾರಲ್ಲಿ ಅಂಡರ್ಲೈನ್ ಮಾಡಿ ಅದಕ್ಕೆ ನಾವು ಆಯ್ಕೆಗಳನ್ನ, ತಪ್ಪಾದ ಆಯ್ಕೆಗಳನ್ನು ನೋಡ್ರಲ್ಲಿ, ಸರಿಯಾದ ಕೇಳಿದ್ರೆ ತಪ್ಪಾದ ಆಯ್ಕೆನ ಹೊಡೆದಾಕೋದು, ತಪ್ಪಾದ ಕೇಳಿದ್ರೆ ಸರಿಯಾದ ಆಯ್ಕೆನ ಹೊಡೆದಾಕೋದು. ಅಂದಾಗ ಮಾತ್ರ ನಮಗೆ ಸರಿಯಾದ ಉತ್ತರವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಲ್ಲಿ, ಕೊನೆಯ ಗದ್ಯ ಭಾಗ ವಾಕ್ಯವೃಂದ 4. ಬಂಗಾರದ ಹದ್ದನ್ನು ಅದರ ಗಾಢ ಕಂದು ಬಣ್ಣದ ಪುಕ್ಕಗಳು ಹಾಗೂ ಬಂಗಾರದ ಗರಿಗಳ ಮೂಲಕ ಸುಲಭವಾಗಿ ಕಂಡುಹಿಡಿಯಬಹುದು. ಬಂಗಾರದ ಹದ್ದು ಒಂದು ಪ್ಯಾಸೇಜನ್ನು ಕೊಟ್ಟರು. ಬಂಗಾರದ ಹದ್ದು ಅದರ ಗಾಢ ಕಂದು ಬಣ್ಣದ ಪುಕ್ಕಗಳು ಅಂದ್ರೆ ಗೊತ್ತಿಲ್ಲ, ಪುಕ್ಕಗಳು, ರೆಕ್ಕೆಗಳು ಹಾಗೂ ಬಂಗಾರದ ಗರಿಗಳ ಮೂಲಕ ಸುಲಭವಾಗಿ ಕಂಡುಹಿಡಿಯಬಹುದು. ಅದು ಗರಿಗಳ ಮೂಲಕನೂ ಇದು ಬಂಗಾರದ ಹದ್ದತೆಯನ್ನು ಕಂಡುಹಿಡಿಯಕ್ಕೆ ಸಾಧ್ಯತೆ. ಬೆಳೆದ ಮೇಲೆ ಹೆಣ್ಣು ಹದ್ದುಗಳು ನೋಡಲು ಗಂಡು ಹದ್ದುಗಳು ಹಾಗೇ ಕಾಣಿಸಿದರು. ನೋಡ್ರಿ, ಅವು ಬೆಳೆದ ಕೂಡಲೇ, ಯಾಕಂದ್ರೆ ಗಂಡು ಹದ್ದ ಹೆಣ್ಣು ಹದ್ದು ಇರ್ತಾವೆ. ಸಣ್ಣಾಗಿದ್ದಾಗ ಗೊತ್ತಾಗಂಗಿಲ್ಲ ಇದು ಗಂಡ ಹದ್ದೈತು ಏನು ಹೆಣ್ಣು ಹದ್ದೈತು ಗೊತ್ತಾಗಂಗಿಲ್ಲ. ಅವರ ಕೊಟ್ಟಾರ ನೋಡ್ರಲ್ಲಿ. ಬೆಳೆದ ಮೇಲೆ ಹೆಣ್ಣು ಹದ್ದುಗಳು ನೋಡಲು ಗಂಡು ಹದ್ದುಗಳು ಹಾಗೆ ಕಾಣಿಸಿದರೂ ಅವುಗಳಿಗಿಂತ ದೊಡ್ಡದಾಗಿರುತ್ತವೆ. ಅಂದ್ರೆ ಆಕಾರದಲ್ಲಿ ದೊಡ್ಡದಾಗಿರ್ತವೆ. ಯಾಕಂದ್ರೆ ದೊಡ್ಡದಾಗಿ ಯಾವ ಇರ್ತೈತಿ ಅವಾಗ ನಾವು ಕಂಡುಹಿಡಿಬೇಕಂತ. ಹೆಣ್ಣು ಹದ್ದುಗಳು ನೋಡಲು ಗಂಡು ಹದ್ದುಗಳು ಕಾಣಿಸಿದರೂ ಅಲ್ಲಿ ಹೆಣ್ಣು ಹದ್ದುಗಳು ಹೆಂಗಿರ್ತಾರೆ, ಆಕಾರದಲ್ಲಿ ದೊಡ್ಡದಾಗಿರ್ತವೆ. ಈ ಗಂಭೀರವಾದ ಪಕ್ಷಿಯು ಉತ್ತರ ಗೋಲಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತವೆ. ನೋಡಿ, ಸ್ಥಳ, ವಾಸಿಸುವಂಥ ಸ್ಥಳ ಎಲ್ಪ ಅಂತಂದ್ರೆ ಈ ಗಂಭೀರವಾದ ಪಕ್ಷಿಯು ಉತ್ತರ ಗೋಲಾರ್ಧದ ತೆರೆಯ ಬಯಲಿನಲ್ಲಿ ವಾಸಿಸುತ್ತದೆ. ಇಲ್ಲಿ ನೋಡ್ರಿ, ಉತ್ತರ ಗೋಲಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ. ಬಯಲು ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ಅಷ್ಟೊಂದು ಎಲ್ಲ ಪ್ರಾಣಿ ಪಕ್ಷಿಗಳು ವಾಸ ಮಾಡಂಗಿಲ್ಲ. ಬಯಲಿನಲ್ಲಿ ಫ್ರೀಯಾಗಿ ಅಲ್ಲಿ ವಾಸ ಮಾಡ್ತಿರ್ತಾವೆ. ಇದು ಕಡಿದಾದ ಬಂಡೆಗಳಲ್ಲಿ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಇದು ಗೂಡಲ್ಲಿ ಕಟ್ತೈತಪ್ಪ ಅಂತಂದ್ರೆ ಕಡಿದಾದ ಬಂಡೆಗಳಲ್ಲಿ. ಬಂಡೆ ಅಂತಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳು, ಅಲ್ಲಿ ಒಂದು ಗೂಡನ್ನು ನಿರ್ಮಾಣ ಮಾಡ್ತದೆ. ಬಂಗಾರದ ಹದ್ದು ಅತ್ಯಂತ ಮೇಲೆ ಹಾರುವುದರಲ್ಲಿ ನೈಪುಣ್ಯವನ್ನು ಹೊಂದಿದೆ. ನೈಪುಣ್ಯ ಅಂದ್ರೆ ಏನು? ಆಟ ಚುರುಕ ಬುದ್ಧಿ ಅದ. ನೈಪುಣ್ಯ ಅಂದ್ರೆ ಶಾಣೆ ಅನ್ನ, ಜಾಣ. ನೈಪುಣ್ಯತೆ ಇರ್ತಾರಲ್ಲ, ಜಾಣ, ತಿಳಿಯುವುದು. ನೈಪುಣ್ಯವನ್ನು ಹೊಂದಿದೆ. ತನ್ನ ವಿಶಾಲವಾದ ರೆಕ್ಕೆಗಳನ್ನು ಬಡಿಯುತ್ತಾ, ತನ್ನ ವಿಶಾಲವಾದ ಅಂದ್ರೆ ದೊಡ್ಡ ದೊಡ್ಡ ರೆಕ್ಕೆಗಳು ಹಿಂಗೆ ಬಡಿಯುತ್ತಾ ಇದು ಮೇಲೆ ಮೇಲೆ ಹಾರುವುದನ್ನು ನೋಡುವುದೇ ಒಂದು ಸುಂದರ ದೃಶ್ಯ. ನೋಡ್ರಿ, ನೋಡಕ್ಕೆ ಎಷ್ಟು ಚಂದ ಕಾಣ್ತೈತಿ ಅಂದ್ರೆ ರೆಕ್ಕೆ ಬಡ್ದಂಗೆ ಮೇಲ್ಗಡೆ ಹಾರಾಟ ಮಾಡ್ತಿರ್ತೈತಿ. ಅದನ್ನ ನೋಡೋಣ ಬಹಳಷ್ಟು ಖುಷಿ ಆಗ್ತೈತಿ. ಸುಂದರವಾದ ದೃಶ್ಯ ಇದು. ಹೀಗೆ ತುಂಬ ಮೇಲೇರಿ ಬಿಸಿ ಗಾಳಿ ಆವರಿಸಿರೋ ಪ್ರದೇಶವನ್ನು ತಲುಪುತ್ತದೆ. ಹಂಗೆ ಮೇಲೇರಿ ಅಲ್ಲಿ ಮುಂದೆ ಮೋಡಗಳ ಮೇಲೆ ಏರಿದಾಗ ಬಿಸಿ ಗಾಳಿಯನ್ನು ಆವರಿಸ್ತತಿ ಅಂಥ ಒಂದು ಪ್ರದೇಶವನ್ನು ತಲುಪ್ತೈತಿ. ಆ ಬಿಸಿ ಗಾಳಿಯ ಸಹಾಯದಿಂದ ರೆಕ್ಕೆಗಳನ್ನು ಬಡಿಯದೇ ಅದು ಇನ್ನೂ ಮೇಲೆ ಸಾಗುತ್ತದೆ. ನೋಡ್ರಿ, ಆ ಬಿಸಿ ಗಾಳಿ ಒಂದು ಏನು ತಾಕ್ತೈತಿ, ಆ ತಾಕಿದ ಕೂಡಲೇ ರೆಕ್ಕೆ ಬಿಡಲಿಲ್ಲ ಅಂದ್ರೆ ಹಾರ್ತೈತಿ ಅದು. ಇಷ್ಟು ಕೊನೆಯ ಗದ್ಯ ಭಾಗದಲ್ಲಿ ಒಂದು ಬಂಗಾರ ಹದ್ದು ಬದಲು ಕೇಳ್ಯಾರು. ಪ್ರಶ್ನೆ ಯಾವ ರೀತಿ ಐತಿ ನೋಡ್ರಿ. ಬಂಗಾರದ ಹದ್ದುಗಳು ಬಹುಪಾಲು ಕಾಣಿಸುವುದು. ನೇರವಾದ ಪ್ರಶ್ನೆ ಕೇಳ್ಯಾರು. ಬಂಗಾರದ ಹದ್ದುಗಳು ಬಹುಪಾಲು ಕಾಣಿಸುವುದು ಎಲ್ಲಿ? ಕಡಿಮೆ ಗಾಳಿ ಬೀಸುವ ಮತ್ತು ಬಿಸಿ ವಾತಾವರಣದಲ್ಲಿ. ನಮ್ಮ ಗದ್ಯ ಭಾಗದಲ್ಲಿ ಕೊಟ್ಟೇ ಇಲ್ಲ, ಬಿಟ್ಬಿಡ್ರಿ. ಕಟ್ಟಡಗಳು ಇರುವ ಕಡೆಯಲ್ಲಿ, ಇದು ಅಲ್ವೇ ಅಲ್ಲ. ದಕ್ಷಿಣ ಗೋಲಾರ್ಧದಲ್ಲಿ, ಅಲ್ವೇ ಅಲ್ಲ. ಅಲ್ಲಿ ಕೊಟ್ಟಿದ್ದು ಯಾವ್ದು ನೋಡ್ರಿ, ಉತ್ತರ ಗೋಲಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ. ಗದ್ಯ ಭಾಗದೊಳಗೆ ಕೊಟ್ಟಾರ, ಅದಕ್ಕಾಗಿ ಆನ್ಸರ D4 ಆಗ್ತೈತೆ ರೀ. ಉತ್ತರ ಗೋಲಾರ್ಧದಲ್ಲಿ ಬಂಗಾರ ಹದ್ದುಗಳು ಬಹುಪಾಲು ಕಾಣಿಸೋದಿಲ್ಲಪ್ಪ ಅಂತಂದ್ರೆ
ಉತ್ತರ ಗೋಲಾರ್ಧದಲ್ಲಿ ಅವು ಕಾಣಿಸ್ತವೆ. ಇಲ್ಲಿ ನೋಡ್ರಿ 77ನೇ ಪ್ರಶ್ನೆ. ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನು ಹೊಂದಿರುವುದು ತನ್ನ. ಭಿನ್ನತೆ ಅಂದ್ರೆ ಬೇರೆ ರೀತಿ ಕಾಣಿಸೋದು, ಎಲ್ಲರೂ ಹಂಗೆ ಕಾಣಿಸಂಗಿಲ್ಲ. ಯಾಕಂತಂದ್ರೆ ಗಂಡು ಹದ್ದಂದ್ರೆ ಅದಕ್ಕೊಂದು ವಿಶೇಷತೆ ಇರ್ತೈತಿ, ಹೆಣ್ಣು ಹದ್ದಂದ್ರೆ ಅದಕ್ಕೊಂದು ವಿಶೇಷತೆ ಇರ್ತೈತಿ. ಅದು ಹೆಂಗೈತಿ ನೋಡ್ರಿ, ತನ್ನ ಎದರಿಂದ ವಿಶೇಷತೆಯನ್ನು ಹೊಂದಿರ್ತೈತಿ ಅಂತಂದ್ರೆ ಅಲ್ಲಿ ಗಾಢ ಬಣ್ಣದ ಪುಕ್ಕಗಳಿಂದ, ಹೊಳೆಯುವ ರೆಕ್ಕೆಗಳಿಂದ, ಗಾಢ ಕಂದು ಬಣ್ಣದ ಪುಕ್ಕಗಳಿಂದ. ಇವು ಮೂರು ಗದ್ಯ ಭಾಗದಲ್ಲಿ ಕೊಟ್ಟೇ ಇಲ್ಲ. ಅಲ್ಲಿ ಯಾವ್ದು ಕೊಟ್ಟಾರಪ್ಪ ಅಂತಂದ್ರೆ ಆಕಾರದಿಂದ ಇಲ್ಲಿ ಕೊಟ್ಟಾರ ನೋಡ್ರಿ, ದೊಡ್ಡದಾಗಿರ್ತವೆ, ಅವುಗಳಿಗಿಂತ ದೊಡ್ಡದಾಗಿರ್ತವೆ. ದೊಡ್ಡ ಆಕಾರದಿಂದ ಅವು ಒಂದು ಭಿನ್ನತೆಯನ್ನು ಹೊಂದಿರ್ತೈತಿ. ಯಾವಪ್ಪ ಅಂತಂದ್ರೆ ಬಂಗಾರದ ಹೆಣ್ಣು ಹದ್ದು ನೋಡಾಕ ಆಕಾರದಲ್ಲಿ ದೊಡ್ಡದಾಗಿರ್ತೈತಿ, ಅದಕ್ಕಾಗಿ ಭಿನ್ನತೆಯನ್ನು ಹೊಂದಿರ್ತೈತಿ. ಭಿನ್ನತೆ ಅಂದ್ರೆ ಎದಕ್ಕೆ ಇಲ್ಲಿ ವ್ಯತ್ಯಾಸ ಐತೆ ಅಂದ್ರೆ ಗಂಡು ಹದ್ದಿಗೆ ಹೆಣ್ಣು ಹದ್ದಿಗೆ ತಿಳ್ಕೊಬೇಕು. ಯಾಕಂದ್ರೆ ಪ್ಯಾಸೇಜ್ನಾಗ ಗಂಡ ಹದ್ದು ಮತ್ತು ಹೆಣ್ಣು ಹದ್ದು ಬದಲು ಕೊಟ್ಟಾರಂದ್ರೆ ಅದ್ರ ಬದಲು ನಾವು ತಿಳ್ಕೊಬೇಕು. ನೆಕ್ಸ್ಟ್ 78ನೇ ಪ್ರಶ್ನೆ. ಯಾವ ಸ್ಥಳದಲ್ಲಿ ಈ ಪಕ್ಷಿಯು ತನ್ನ ಗೂಡನ್ನು ನಿರ್ಮಿಸುತ್ತದೆ? ಯಾವ ಸ್ಥಳದಲ್ಲಿ? ಇಲ್ಲೇ ಕೊಟ್ಟಾರ, ಬಯಲಿನಲ್ಲಿ ವಾಸಿಸುತ್ತವೆ. ಯಾವ ಸ್ಥಳದಲ್ಲಿ? ಬಯಲು ಪ್ರದೇಶ. ಒಂದೇ ಆಯ್ಕೆನ ಸರಿ ಆಗ್ತೈತಿ. ಸರಿ ಆಕತಿ ಅಂದ್ರೆ ಡೈರೆಕ್ಟ್ ಹಾಕಂಗಿಲ್ಲ, ಮುಂದೆ ನೋಡೋದು. ವನಸ್ಪತಿ ರಹಿತ ಪ್ರದೇಶದಲ್ಲಿ ಅಲ್ಲೇನು ರಹಿತ ಅಂದ್ರೆ ಅಲ್ಲೇನು ಇರಂಗಿಲ್ಲ. ಬೃಹತ್ ಎತ್ತರ ಪ್ರದೇಶದಲ್ಲಿ ಅಲ್ವೇ ಅಲ್ಲ. ಮನೆಗಳಿರುವ ಬಯಲು ಪ್ರದೇಶದಲ್ಲಿ ಅದು ಅಲ್ವೇ ಅಲ್ಲ. ಗದ್ಯ ಭಾಗದಲ್ಲಿ ಕೊಟ್ಟಾರ ನೋಡ್ರಿ. ಈ ಗಂಭೀರವಾದ ಪಕ್ಷಿ ಉತ್ತರ ಗೋಲಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ. ಗಂಭೀರವಾದಂತಹ ಅಂದ್ರೆ ಒಂದು ಭವ್ಯವಾದಂತಹ, ಗಂಭೀರ ಮೀನ್ಸ್ ಒಂದು ಭವ್ಯವಾದಂತಹ ಪಕ್ಷಿಯು ಉತ್ತರ ಗೋಲಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ ಅಂದ್ರೆ ಬಯಲು ಪ್ರದೇಶ. ಆಪ್ಷನ್ A1 ಆಗ್ತತಿ 78ನೇದು. ನೆಕ್ಸ್ಟ್ 79. ಗಂಭೀರ ಪದದ ಸಮಾನಾರ್ಥಕ ಪದ ಯಾವುದು? ಇಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಒಮ್ಮೆ ಗಂಭೀರ ಕೇಳಿದ ಕೂಡಲೇ ನಮ್ಗೆ ಕನ್ಫ್ಯೂಸ್ ಭಾಳ ಆಗ್ತದೆ, ಭಾಳ ಗೊಂದಲಕ್ಕೀಡಾಗ್ತದೆ. ಅದಕ್ಕೆ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಾರ ನೋಡ್ರಿ. ಈ ಗಂಭೀರವಾದ ಪಕ್ಷಿಯು ಉತ್ತರ ಗೋಲಾರ್ಧದ ತೆರೆದ ಬಯಲಿನಲ್ಲಿ ವಾಸಿಸುತ್ತದೆ. ನೋಡೋಕೆ ಚಂದ ಒಳ್ಳೇದೇ ಹೇಳ್ಯಾರ, ಒಳ್ಳೆ ಗುಣಗಳು ಹೇಳ್ಯಾರ. ಹೆಣ್ಣು ಹದ್ದಂದ್ರೆ ಒಳ್ಳೆ ಗುಣಗಳ ಬದಲು ಹೇಳ್ಯಾರ ಅಂತಂದ್ರೆ ಅಲ್ಲಿ ಏನಾಗಿರ್ತೈತಿ, ಸಾಫ್ಟ್ನೆಸ್ ಇರ್ತೈತಿ. ಅಲ್ಲಿ ನೋಡ್ರಿ 1ನೇ ಆಯ್ಕೆ ಒಳಗೆ ಬಂಗಾರ ಇರ್ತೈತಿ. ಗಂಭೀರ ಪದದ ಸಮಾನಾರ್ಥಕ ಪದ ಬಂಗಾರ ಆಗಂಗಿಲ್ಲ. 2ನೇ ಆಯ್ಕೆ ಒಳಗೆ ವಿನಮ್ರ ಅಂದ್ರೆ ವಿನಯತೆಯಿಂದ ಇರುವುದು, ಇದು ಆಗಂಗಿಲ್ಲ. ಅದು ನೋಡಕ್ಕೆ ಚಂದ ಐತಿ. ಇಲ್ಲಿ ಭವ್ಯವನ್ನು ನಮ್ಗೆ ಗೊತ್ತಿಲ್ಲ ಸರ್, ಹೆಂಗೆ ಹೇಳ್ತೀರಿ ನೀವು, ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ ಅಲ್ಲಿ ನೋಡ್ರಲ್ಲೇ ಹೆಂಗೆ ಕಂಡುಹಿಡಿದಪ್ಪ ಅಂತಂದ್ರೆ ಬಂಗಾರದ ಹದ್ದು ಅತ್ಯಂತ ಮೇಲೆ ಹಾರುವುದರಲ್ಲಿ ನೈಪುಣ್ಯತೆಯನ್ನು ಹೊಂದಿದೆ. ತನ್ನ ವಿಶಾಲವಾದ ರೆಕ್ಕೆಗಳನ್ನು ಬಡಿಯುತ್ತಾ ಇದು ಮೇಲೆ ಹಾರುವುದನ್ನು ನೋಡುವುದೇ ಒಂದು ಸುಂದರ ದೃಶ್ಯ. ಅಂದ್ರೆ ಒಳ್ಳೇದೈತದ, ನೋಡಕ್ಕೆ ಚಂದ ಕಾಣಿಸುತ್ತೆ. ಅಂದ್ರೆ ಇಲ್ಲಿ ಭವ್ಯವಾದ ಆಟೋಮೆಟಿಕ್ಕಾಗಿ ಬರ್ತೈತಿ. ಅಲ್ಲಿ ಗಂಭೀರವಾದ ಪಕ್ಷಿ ಅಂತಂದ್ರೆ ಭವ್ಯವಾದ ಪಕ್ಷಿ. ಆನ್ಸರ್ C3 ಆಕತಿ. ಅಲ್ಲಿ ಸಭ್ಯ ಅಂದ್ರೆ ಸಮಾಧಾನ ಇರೋದು, ಇದು ಆಗಂಗಿಲ್ಲ. ಆನ್ಸರ್ ಯಾವ್ದಾಕತಿ ಹೇಳ್ರಿ? ಗಂಭೀರ ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ಭವ್ಯ. C3 ಆಗ್ತತಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ 80ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲದ ಪದ ಯಾವುದು? ನಿಮ್ಮ ಹಿಂದಿನ ತರಗತಿಗಳು ಹೇಳಿದ್ರಿ, ಮೊದಲ ಪ್ರಶ್ನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಓದ್ಕೋಬೇಕು ನಾವು. ಅಲ್ಲಿ ವಿರುದ್ಧಾರ್ಥಕ ಪದ ಕೇಳ್ಯಾರು, ಸಮಾನಾರ್ಥಕ ಪದ ಕೇಳ್ಯಾರು, ಮೊದಲು ಸರಿಯಾಗಿ ನೋಡ್ಕೋಬೇಕು ನಾವು. ವಿರುದ್ಧವಲ್ಲದ ಪದ, ವಿರುದ್ಧಾರ್ಥಕ ಪದ ಅಲ್ಲ, ವಿರುದ್ಧವಲ್ಲದ ಪದ ಕೇಳ್ಯಾರು. ವಿರುದ್ಧಾರ್ಥಕ ಪದ ಕೇಳಿದ್ರೆ ಇಲ್ಲಿ ಚಿಕ್ಕ ಹಾಕಿದ್ರೆ ಸಾಂದು ದೊಡ್ಡದು, ಸಣ್ಣ ದೊಡ್ಡ. ಅಲ್ಲಿ ವಿರುದ್ಧಾರ್ಥಕ ಪದ ಕೇಳಿಲ್ಲ, ಅದಕ್ಕಾಗಿ ನೋಡ್ರಲ್ಲಿ ಸಮಾನಾರ್ಥಕ ವಿಶಾಲ ಅಂದ್ರೆ ದೊಡ್ಡದಾಗಿರೋದು, ವಿಸ್ತೀರ್ಣ. ಇಲ್ಲಿ ಆನ್ಸರ್ ಯಾವ್ದಾಕತ್ತೆ ಹೇಳ್ರಿ? ಇಲ್ಲಿ ಚಿಕ್ಕ ಆಗಂಗಿಲ್ಲ, ಬಿ ವಿಸ್ತೃತ, ಗಿಡ್ಡನೂ ಆಗಂಗಿಲ್ಲ, ಭಾರರಹಿತನೂ ಆಗಂಗಿಲ್ಲ. ವಿಶಾಲ ಪದದ ವಿರುದ್ಧವಲ್ಲದ ಪದ ಯಾವ್ದಪ್ಪ ಅಂತಂದ್ರೆ ವಿಸ್ತೃತ. ಇಷ್ಟು 4ನೇ ಗದ್ಯ ಭಾಗದ ಕೊನೆಯ ಪ್ರಶ್ನೆ. ಇಷ್ಟು ಮುಗಿತ್ರಿ. ಇಲ್ಲಿವರೆಗೆ ನೋಡ್ರಿ ವಿದ್ಯಾರ್ಥಿಗಳು, ನಾವು ನಿನ್ನೆ ನಡೆದಿರ್ತಕ್ಕಂತಹ ನವೋದಯ ಪರೀಕ್ಷೆಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೇಳಿರುವಂತಹ 4 ಗದ್ಯ ಭಾಗದ ಕುರಿತು ನಾವು ಚರ್ಚಿಸಿದೆವು. ಇಲ್ಲಿ ನೋಡ್ರಿ ಈ ಒಂದು 4 ಗದ್ಯ ಭಾಗ ನೋಡಿದಾಗ ನಮಗೆ ಅನಿಸೋದು ಏನಪ್ಪ ಅಂತಂದ್ರೆ ಬಹಳಷ್ಟು ಸರಳವಾದ ಗದ್ಯ ಭಾಗ ಇವು. ಯಾಕಂತಂದ್ರೆ ನೋಡ್ರಿ ಎಲ್ಲನೂ ಅಷ್ಟು ಈಸಿಯಾಗಿ ಕೊಡಂಗಿಲ್ಲ ಅವರು, ಸರಳವಾಗಿ ಕೊಟ್ಟ ಅಲ್ಲೇ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಅದನ್ನು ಏನು ಮಾಡ್ಬೇಕು ನಾವು, ಸರಿಯಾದ ರೀತಿಯಲ್ಲಿ ಗದ್ಯ ಭಾಗವನ್ನು ಓದ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ಸರಿಯಾದ ಉತ್ತರವನ್ನು ಹಾಕ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಇಷ್ಟು ಕೆ ಆನ್ಸರ್ ಇದು ಕೊಟ್ಟಾರ, ಇಷ್ಟು ಬಿಡಿಸಿವು. ಮತ್ತು ಗೌರ್ಮೆಂಟದಿಂದ ಏನು ಕೆ ಆನ್ಸರ್ ಬರುತ್ತೆ ಮತ್ತೊಮ್ಮೆ ರೀಚೆಕಿಂಗ್ ಆಗ್ತದೆ. ಅದಕ್ಕಾಗಿ ನಿಮ್ಮ ಹತ್ರ ಕ್ವಶನ್ ಪೇಪರ್ ಉಳ್ದಾವು, ಸ್ವಲ್ಪ ನಮ್ಮ ಕೆ ಆನ್ಸರ್ ಚೆಕ್ ಮಾಡ್ಕೊರಿ. ಏನಾದರೂ ನಿಮಗೆ ಕನ್ಫ್ಯೂಸ್ ಆಗ್ತೈತಿ ಸರ್, ಅದ್ಯಾಕೆ ಆಗಲ್ಲ ಇದಾಗ್ತೈತಿ ರೀ, ಆಪ್ಷನ್ ಮೇಲೆ ಕನ್ಫ್ಯೂಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಅದನ್ನು ಮತ್ತೆ ಮುಂದಿನ ತರಗತಿಗಳಲ್ಲಿ ಡಿಸ್ಕಷನ್ ಮಾಡೋಣ. ನಮಸ್ಕಾರ.